ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಪಾಂಡವರ ಕೌರವರ ಚರಿತ್ರೆಗಳನ್ನು ನಿರೂಪಿಸುತ್ತಾ ದ್ರೋಣ ಪರ್ವದ ಕಥೆಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ. ಧರ್ಮಕ್ಕಾಗಿ ಯುದ್ಧವನ್ನು ಆಡ್ತಾ ಇರುವಂತಹ ಪಾಂಡವರು ಯಾವ ತರಹ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅನಾಯಾಸವಾಗಿ ಈ ಕೌರವರ ಸೈನ್ಯವನ್ನು ಸದೆಬಡಿತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ತಿಳಿತಾ ಇದ್ದೇವೆ. ಪ್ರಧಾನವಾಗಿ ಭೀಷ್ಮರ ಪಾತವು 10ನೇ ದಿವಸವಾದ ಮೇಲೆ 11ನೇ ದಿವಸ ಮಹಾಜ್ಞಾನಿಗಳಾದ ಅಷ್ಟೇ ಪರಾಕ್ರಮಿಗಳಾಗಿರುವ ದ್ರೋಣಾಚಾರ್ಯರನ್ನು ಸೇನಾಪತಿಗಳನ್ನಾಗಿ ಮಾಡಿದ್ದಾರೆ. ಇಷ್ಟು ದಿವಸಗಳ ಪರ್ಯಂತ ಯುದ್ಧರಂಗವನ್ನು ಪ್ರವೇಶವನ್ನು ಮಾಡದೇ ಇರುವಂತಹ ಕಾರಣ ಭೀಷ್ಮರ ಅನುಮತಿಯನ್ನು ಪಡೆದು ಯುದ್ಧರಂಗವನ್ನು ಪ್ರವೇಶಿಸಿದ್ದಾನೆ. ಅವನು ಯುದ್ಧ ಆಡ್ತಾ ಇದ್ದಾನೆ. ಇಂತಹ ಯುದ್ಧವಾಡುವ ಪ್ರಸಂಗದಲ್ಲಿ 11 ಹಾಗೂ 12ನೇ ದಿವಸಗಳ ಯುದ್ಧದ ವಿಚಾರವನ್ನು ನಾವು ನಿನ್ನೆ ದಿವಸ ನಿರೂಪಿಸಿದ್ದೇವೆ.
ಅದರಲ್ಲಿ ಪ್ರಧಾನವಾಗಿರುವಂತಹ 2 ಕಾರ್ಯಗಳು ಅಂದರೆ ಅರ್ಜುನ ತುಂಬ ಪರಾಕ್ರಮದಿಂದ ಸಂಶಪ್ತಕರನ್ನು ಸಂಹರಿಸ್ತಾನೆ. ಅವರ ಮೇಲೆ ಸಂಮೋಹನಾಸ್ತ್ರದ ಪ್ರಯೋಗವನ್ನು ಮಾಡಿ ತಮ್ಮಲ್ಲಿರುವಂತಹ ಜನರೇ ಅರ್ಜುನ ಹಾಗೂ ಕೃಷ್ಣರಂತೆ ಕಾಣುವಂತೆ ಮಾಡಿ ಅವರಿಂದಲೇ ಅವರ ಸಂಹಾರವನ್ನು ಮಾಡಿಸಿದ. ಅಷ್ಟೇ ಅಲ್ಲದೇನೆ ಬಹಳ ಪರಾಕ್ರಮಿಯಾಗಿ ತುಂಬ ಪೀಡೆ ಕೊಡ್ತಾ ಇರುವಂತಹ ಭಗದತ್ತನ ಸಂಹಾರವನ್ನು ಅರ್ಜುನ ಮಾಡಿದ. ವರಾಹದೇವರು ತಮ್ಮ ಪ್ರೀತಿಯ ಮೊಮ್ಮಗನಾಗಿರುವ ಭಗದತ್ತನಿಗೆ ಅಂತ ಈ ವೈಷ್ಣವಾಸ್ತ್ರವನ್ನು ಕೊಟ್ಟಿರ್ತಾರೆ. ಆ ಅಸ್ತ್ರ ಇರುವವರೆಗೆ ಭಗದತ್ತನು ಅವಧ್ಯನಾಗಿದ್ದ. ಆ ಅಸ್ತ್ರ ಅಮೋಘವೂ ಆಗಿದೆ. ಈ ಎಲ್ಲ ವಿಚಾರವನ್ನು ನೋಡಿಕೊಂಡು ಸಾತ್ವಿಕಿ, ಅಭಿಮನ್ಯು ಮುಂತಾದವರ ರಥಗಳನ್ನು ತುಂಬ ಪೀಡಿಸಿ ಅವರಿಗೆ ಘಾಸಿಯನ್ನು ಉಂಟು ಮಾಡಿರುವಂತಹ ಆ ಸುಪ್ರತೀಕ ಎನ್ನುವ ಆನೆಯಿಂದ ಸಮೇತನಾದ ಭಗದತ್ತನನ್ನು ಪರಮಾತ್ಮ ಎದುರಿಸಿದ. ಅರ್ಜುನ ಅವನಿಗೆ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಹೆದರಿ ಅವನು ವೈಷ್ಣವಾಸ್ತ್ರದ ಪ್ರಯೋಗವನ್ನು ಅಂಕುಶದಲ್ಲಿ ಅಭಿಮಂತ್ರಣ ಮಾಡಿ ಬಿಟ್ಟ. ನೇರವಾಗಿ ಕೃಷ್ಣ ಪರಮಾತ್ಮನ ಎದೆಗೆ ಅದು ಬಡಿದಿದೆ. ಆದರೆ ಪರಮಾತ್ಮ ಅಚ್ಛೇದ್ಯ ಅಭೇದ್ಯ ತನ್ನ ಇಚ್ಛೆಯಿಂದಲೇ ಆ ಅಸ್ತ್ರವನ್ನು ವೈಜಯಂತಿ ಮಾಲೆಯನ್ನಾಗಿ ಸ್ವೀಕರಿಸಿ ಅರ್ಜುನನ ಪ್ರಾಣರಕ್ಷಕನಾದ. ಅರ್ಜುನನಿಗೆ ಆಶ್ಚರ್ಯ ಆಯಿತು. ಎಲ್ಲವನ್ನ ಧರಿಸೋನು ನಾನು, ಈ ಅಸ್ತ್ರ ಯಾವ ಲೆಕ್ಕ ಅಂದ ಪರಮಾತ್ಮ. ಇಂತಹ ಅಪಾರವಾದ ಕರುಣೆಯನ್ನು ಕೃಷ್ಣ ತೋರುತ್ತಾ ಯುದ್ಧರಂಗದಲ್ಲಿ ಸಂಚರಿಸ್ತಾ ಇದ್ದಾನೆ. ಕೊನೆಯದಾಗಿ ಶಕುನಿಯ ಜೊತೆ ಯುದ್ಧವನ್ನು ಅರ್ಜುನ ಆಡಿದ. ಶಕುನಿಯ ಮಾಯೆಗಳನ್ನೆಲ್ಲವನ್ನೂ ವಿಜ್ಞಾನಾಸ್ತ್ರದಿಂದ ಪರಿಹರಿಸಿ ಅವನ ಸೈನ್ಯವನ್ನು ಕೂಡ ಹೊಡೆದುಹಾಕಿದ ಅಂತ ಇಷ್ಟು ಕಥೆಗಳನ್ನು ನಿರೂಪಿಸಿದ್ದಾರೆ. ಇನ್ನು ಮುಂದೆ ಪ್ರಧಾನವಾಗಿರುವಂತಹ ಒಂದು ದಿವಸ ಅಂದರೆ ಅದು 13ನೇ ದಿವಸ. ಯಾಕೆ ಅಂದರೆ ಇವತ್ತೇ ಅಭಿಮನ್ಯುವಿನ ಮರಣ ಆಗೋದು. ಯುದ್ಧದಲ್ಲಿ ಹೆದರದೇನೆ ಭೀಷ್ಮಾದಿಗಳನ್ನೂ ಕೂಡ ಎದುರಿಸಬಲ್ಲ ಅಂತ ಅಭಿಮನ್ಯು ತನ್ನ ಪರಾಕ್ರಮವನ್ನು ತೋರಿಸಿದ್ದ. ಅವನ ಸಂಹಾರವನ್ನು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಸ್ವತಃ ಜನಮೇಜಯ ತುಂಬ ಉತ್ಸುಕತೆಯಿಂದ ವೈಶಂಪಾಯನರಿಂದ ಕೇಳ್ತಾನೆ. ಯಾಕೆ? ತಮ್ಮ ತಾತ ಅಭಿಮನ್ಯು ನನ್ನ ತಾತನನ್ನು ಹೇಗೆ ಹೊಡೆದ್ರು ಆ ಕಥೆಯನ್ನು ಹೇಳ್ರಿ ಅಂತ ಕೇಳ್ತಾನೆ ಜನಮೇಜಯ. ಆಗ ಮಹಾಭಾರತದಲ್ಲಿ ತುಂಬ ವಿಶಿಷ್ಟವಾದ ರೀತಿಯಲ್ಲಿ ಅಭಿಮನ್ಯುವಿನ ಪರಾಕ್ರಮವನ್ನು ಹಾಗೆಯೇ ಅವನ ಸಂಹಾರವನ್ನು ಹೇಗೆ ಕೌರವರು ಮಾಡಿದರು ಎಲ್ಲವನ್ನು ತಿಳಿಸಿ ಹೋಗ್ತಾರೆ. ಈಗಾಗಲೇ 12ನೇ ದಿವಸ ಸೋಲನ್ನು ಅನುಭವಿಸಿರುವಂತಹ ಕೌರವರ ಸೇನಾಪತಿಗಳಾದ ದ್ರೋಣಾಚಾರ್ಯರು ಮತ್ತೆ ಶಿಬಿರಕ್ಕೆ ಬರ್ತಾರೆ. ಬಂದ ಮೇಲೆ ದುರ್ಯೋಧನ ತುಂಬ ಅವರಿಗೆ ಬೈತಾನೆ. ಈಗಾಗಲೇ ಬೈದಿದ್ದಾನೆ. ಪ್ರತಿ ದಿವಸವೂ ಕೂಡ ಅವರಿಗೆ ಯಾರು ಹಿರಿಯರು ಅಂತಿದ್ದಾರೋ ಅವರಿಗೆ ಗೌರವವನ್ನು ಕೊಡದೆ ಬೈತಾ ಇದ್ದ, ನಿಂದೆ ಮಾಡ್ತಾ ಇದ್ದ. ಅವರು ಪ್ರತಿಜ್ಞೆ ಮಾಡಿದರು, ನಾನು ಯುಧಿಷ್ಠಿರನನ್ನು ಹಿಡಿತೇನೆ, ಧರ್ಮರಾಜನನ್ನು ಹಿಡಿತೀನಿ ಅಂತ. ಮೊದಲನೇ ದಿವಸ ಪ್ರತಿಜ್ಞೆ ಮಾಡಿದರು, ಆಗಲಿಲ್ಲ. ಆವಾಗಂದರು, ನೀವೆಲ್ಲರೂ ಅರ್ಜುನನ್ನು ದೂರ ಕರ್ಕೊಂಡು ಹೋಗಿ ಆಗ ನಾನು ಹಿಡಿತೀನಿ ಎಂದರು. ಅದಕ್ಕೋಸ್ಕರ ಸಂಶಪ್ತಕರನ್ನು ಕರ್ಕೊಂಡು ಬಂದರು. ಅವರನ್ನೂ ಅರ್ಜುನ ಸಂಹರಿಸಿದ. ಧರ್ಮರಾಜನನ್ನು ಹಿಡಿಲಿಕ್ಕಾಗಲಿಲ್ಲ. ಪ್ರಾಗ್ಜ್ಯೋತಿಷೇ ನಿಹತೆ ಚಾಗ್ರಹಾಚ್ಚ ಯುಧಿಷ್ಠಿರಸ್ಯಾತಿ ವಿಷಣ್ಣ ರೂಪಃ ದುರ್ಯೋಧನೋ ಶ್ರಾವಯದ್ದೀನವಾಕ್ಯಾನ್ಯತ್ರ ದ್ರೋಣಂ ಸೋಪಿ ನೃಪಂಜಗಾದ. ದುರ್ಯೋಧನ ಬೈತಾ ಇದ್ದಾನೆ, ಏನು ಪ್ರತಿಜ್ಞೆ ಮಾಡಿದ್ದಿ ನೀವು? ವರಂ ದತ್ವಾ ಮಮ ಪ್ರೀತಃ ಪಶ್ಚಾತ್ ವಿಕೃತವಾನಸಿ. ನಮ್ಮ ಮುಂದೆಲ್ಲ ಪ್ರತಿಜ್ಞೆ ಮಾಡಿದ್ರಿ ಧರ್ಮರಾಜನನ್ನು ಹಿಡಿತೀನಿ ಅಂತ.
ನಾವೆಲ್ಲ ಪ್ರಯತ್ನವನ್ನೂ ಮಾಡಿದ್ದು. ಸಂಶಪ್ತಕರನ್ನು ಕರೆದು ಆ ಸುಶರ್ಮ ಮುಂತಾದವರನ್ನು ಅರ್ಜುನನ ಮೇಲೆ ಬಿಟ್ಟು ಅವನು ದೂರ ಹೋಗುವಂತೆ ಮಾಡಿದರೆ ನೀವೇನು ಮಾಡಿದಿರಿ? ಆಶಾಭಂಗಂ ನ ಕುರುವಂತಿ ಭಕ್ತಸ್ಯಾರ್ಯಾ ಕಥಂಚನ. ನೀವು ಆಶೆ ಹುಟ್ಟಿಸ್ಬಿಟ್ಟು ಈಗ ಅದನ್ನು ಮಾಡಿಲ್ಲ ಅಂದರೆ ಹೆಂಗೆ ಅಂತ ದ್ರೋಣರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ದುರ್ಯೋಧನ. ಆಗ ದ್ರೋಣಾಚಾರ್ಯರು ಅಂತಾರೆ, ಏನು ಮಾಡಲಪ್ಪ, ಈ ಅರ್ಜುನ ಧರ್ಮರಾಜನನ್ನು ರಕ್ಷಣೆ ಮಾಡ್ತಾ ನಿಂತ್ಕೊಂಡ್ರೆ ನಾನೇನು ಮಾಡಲಿಕ್ಕಾಗ್ತದೆ, ಅದಕ್ಕೋಸ್ಕರ ನಿಂಗೊಂದು ಮಾತು ಕೊಡ್ತೀನಿ ಅಂತ 12ನೇ ದಿವಸ ರಾತ್ರಿ ಹೇಳ್ತಾರೆ. ಪಾರ್ಥೇಯ ಗತೆ ಶ್ವೋ ನೃಪತಿಂ ಗೃಹೀಷ್ಯೆ ನಿಹನ್ಮಿವಾ ತತ್ ಸದೃಶಂ ತದೀಯಂ. ನಾಳೆ ಅರ್ಜುನ ಎಲ್ಲಾದರೂ ಹೊರಗೆ ಹೋದ ಅಂದರೆ ಧರ್ಮರಾಜನಿಂದ ದೂರ ಹೋದ ಅಂದರೆ ಆಗ ಇಲ್ಲ ಧರ್ಮರಾಜನನ್ನು ಹಿಡಿತೀನಿ, ಅಥವಾ ತತ್ ಸದೃಶಂ ನಿಹನ್ಮಿ, ಧರ್ಮರಾಜನಿಗೆ ಸದೃಶನಾದ ಒಬ್ಬ ಪ್ರಧಾನ ವ್ಯಕ್ತಿಯನ್ನು ನಾನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಇತಿ ಪ್ರತಿಜ್ಞಾಂ ಸವಿಧಾಯ ಭೂಯಃ ಪ್ರಾತರ್ಯಯೌ ಯುದ್ಧಮಾಕಾಂಕ್ಷಮಾಣ. ಹೀಗೆ ಹೇಳಿ ಮರುದಿವಸ ಅಂದರೆ 13ನೇ ದಿವಸ ಯುದ್ಧ ಆಡಲಿಕ್ಕೆ ಅಂತ ಎಲ್ಲರೂ ಬಂದಿದ್ದಾರೆ. ಅಭಿಮನ್ಯು ಅಂತ ಶಬ್ದ ಕೇಳಿದ ತಕ್ಷಣ ನೆನಪಾಗೋದೇನೆ ಚಕ್ರವ್ಯೂಹ, ಅದಕ್ಕೆ ಪದ್ಮವ್ಯೂಹ ಅಂತಲೂ ಕರೀತಾರೆ. ಬಹಳ ಉತ್ಕೃಷ್ಟವಾಗಿರುವ ಮಂತ್ರಗಳಿಂದ ತಯಾರಾಗಿರುವಂತಹ ಒಂದು ವ್ಯೂಹ ಅದು. ಅದನ್ನು ಭೇದನೆ ಮಾಡಬೇಕು ಅಂತಂದರೆ ಮಂತ್ರಗಳನ್ನು ಉಚ್ಚರಿಸಿ ಆ ಮಂತ್ರ ಪ್ರತಿಪಾದ್ಯರಾಗಿರುವಂತಹ ದೇವತೆಯ ಅನುಗ್ರಹ ಪಡಿಬೇಕು, ಅವರು ಅನುಮತಿಸಬೇಕು, ಆಗ ಒಳಗೆ ಹೋಗ್ಲಿಕ್ಕೆ ಆಗ್ತದೆ. ಈ ಅಸ್ತ್ರಗಳು ಹಾಗೆ ಇರೋದು. ವಾರುಣಾಸ್ತ್ರ, ಅಗ್ನ್ಯಸ್ತ್ರ ಅಂತೆಲ್ಲ ಕರೀತಾರಲ್ಲ. ವರುಣ, ಅಗ್ನಿ, ಇಂದ್ರ, ಕುಬೇರ, ತ್ವಷ್ಟ್ರು ಇವರೆಲ್ಲರನ್ನ ಸ್ತೋತ್ರ ಮಾಡಬೇಕು. ಆ ಮಂತ್ರದಿಂದ ಸ್ತೋತ್ರ ಮಾಡಿ ಅವರಿಲ್ಲಿ ಬಂದು ಸನ್ನಿಹಿತರಾಗಿ ಅಂತ ಕೇಳ್ಕೊಳ್ಬೇಕು. ಅವರ ಅನುಗ್ರಹದಿಂದ ಇದು ಕೆಲಸ ಮಾಡ್ತದೆ. ಹೀಗೆ ಮಂತ್ರಗಳನ್ನು ಬಳಸಿಕೊಂಡು ಅಸ್ತ್ರ ಪ್ರಯೋಗವನ್ನು ಮಾಡುವ ಪದ್ಧತಿ. ಪದ್ಮವ್ಯೂಹಂ ವ್ಯೂಹ್ಯ ಪರೈರಭೇದ್ಯಂ ವರಾದ್ ವಿಷ್ಣೋಸ್ತಸ್ಯ ಮಂತ್ರಂ ಹಿ ಜಪ್ತ್ವಾ ಪಾರ್ಥಾಶ್ಚತಂ ಪ್ರಾಪುರುತೇರ್ಜುನೇನ ಸಂಶಪ್ತಕೈರ್ಯೂಧೇ ಸೋಪಿ ವೀರಃ. ಈ ಪದ್ಮವ್ಯೂಹವನ್ನು ದ್ರೋಣಾಚಾರ್ಯರು ತಯಾರು ಮಾಡ್ತಾ ಇದ್ದಾರೆ ವಿಷ್ಣುವಿನ ಮಂತ್ರದಿಂದ. ವಿಷ್ಣುವನ್ನು ಪ್ರಸನ್ನೀಕರಿಸಿಕೊಂಡು ಅವನ ಒಂದು ರಕ್ಷಣೆ ಇರಬೇಕು ಅಂತ ಅಂದ್ಕೊಂಡು ಈ ವ್ಯೂಹದ ರಚನೆಯನ್ನು ಮಾಡ್ತಾರೆ. ಆ ವ್ಯೂಹ ರಚನೆಗೆ ಏನೇನು ಮಂತ್ರಗಳು ಬೇಕೋ ಅವೆಲ್ಲವನ್ನು ಉಚ್ಚರಿಸಿ ಈ ವ್ಯೂಹವ ರಚನೆಯನ್ನು ಮಾಡಿದ ಮೇಲೆ ಇದನ್ನು ಭೇದನೆ ಮಾಡಬೇಕಲ್ಲ, ತಾವೂ ಆ ಮಂತ್ರವನ್ನು ಜಪಿಸಿ ಒಳಗೆ ಹೋಗಬೇಕು. ಈಗ ಬೇರೆ ಎಲ್ಲ ಪಾಂಡವರು ಇದನ್ನು ವಿಚಾರ ಮಾಡಿದರು, ಗೊತ್ತಾಯಿತು ಅವರಿಗೆ ಪದ್ಮವ್ಯೂಹ ರಚನೆ ಮಾಡಿದ್ದಾರೆ ಅಂತ. ಆದರೆ ಅರ್ಜುನನಿಗೆ ಬರಲಿಕ್ಕೆ ಆಗಲಿಲ್ಲ. ಯಾಕೆ? ಇನ್ನೂ ಸಂಶಪ್ತಕರಿದ್ದಾರೆ, ಅವ್ರ ಜೊತೆ ಯುದ್ಧ ಆಡಬೇಕು ಅಂತ ಹೋಗಿದ್ದಾನೆ. ಈಗ ಸಂಶಪ್ತಕರು ಅಂದರೆ ಒಬ್ಬರೋ ಇಬ್ಬರೋ ಅಲ್ಲ, ಅವರು ತುಂಬ ಜನ ಇದ್ದಾರೆ. ಅವರು ಸಂಶಪ್ತಕೈಹಿ ಯುಧೇ ಸೋಪಿ ವೀರಃ. ಅವರು ಮತ್ತೆ ನಿನ್ನೆ ತರಹ 12ನೇ ದಿವಸದಲ್ಲಿ ಹೇಳಿದ ಹಾಗೆ ಸಂಶಪ್ತಕರ ಜೊತೆ ಅಂತ ಯುದ್ಧ ಆಡಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಇದೇ ಒಂದು ಕಾರಣ. ಅರ್ಜುನ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಉಳಿದ 4 ಜನ ಇದ್ದಾರೆ, ಧರ್ಮರಾಜ, ನಕುಲ ಸಹದೇವರು, ಭೀಮ, ಎಷ್ಟು ಜನ ಇದ್ದಾರೆ. ಇವ್ರು ಹೋಗ್ಬೋದಾಗಿತ್ತಲ್ಲ, ಯಾಕೆ ಇವರಿಗೆ ಈ ಪದ್ಮವ್ಯೂಹವನ್ನು ಭೇದನೆ ಮಾಡಲಿಕ್ಕೆ ಆಗಲ್ವಾ? ಅಭಿಮನ್ಯುನೇ ಹೋದ ಅಂದರೆ ಇವರಿಗಾಗಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಕೆಲವೊಮ್ಮೆ ಹೀಗೆ ಹೇಳೋದು ಉಂಟು, ಅಭಿಮನ್ಯುವನ್ನ ಇವರು ಬಲಿಪಶು ಮಾಡಿಬಿಟ್ರಿ, ಸಣ್ಣ ಹುಡುಗನ್ನ ಮುಂದೆ ಬಿಟ್ಟು ಅದು ದೂರದಿಂದ ದುಗಿಸ್ಬಿಟ್ಟು ಚಪ್ಪಾಳೆ ಹೊಡಿತಾರೆ ಅಂತಂತಾರಲ್ಲ, ಆ ತರಹ ಮಾಡಿದರು, ಅನ್ಯಾಯ ಮಾಡಿದರು ಅಭಿಮನ್ಯುವಿನ ವಿಷಯದಲ್ಲಿ, ಪಾಂಡವರೇ ಮಾಡಿದ್ದು ಅಂತ. ಅಲ್ರಿ, ಯಾಕೆ ತಮ್ಮ ಮಕ್ಕಳನ್ನು ಹೋಗಲಿ ಸಾಯಲಿ ಎಂದು ಬಿಡ್ತಾರೆ ಹೇಳಿ? ಯಾರೂ ಬಿಟ್ಟಿಲ್ಲ. ಅಲ್ಲಾಗಿರೋದೇನು ಹಾಗಾದರೆ? ಪದ್ಮವ್ಯೂಹವನ್ನು ಪಾಂಡವರು ಅಂದರೆ ಉಳಿದವರು ಯಾಕೆ ಭೇದನೆ ಮಾಡಲಿಲ್ಲ? ಅವ್ರಿಗೇನು ಮಂತ್ರ ಬರ್ತಿರ್ಲಿಲ್ವಾ? ಅಭಿಮನ್ಯು ಅವ್ರಿಗಿಂತಲೂ ಕೂಡ ಹಿರಿಯನ?
ಇಷ್ಟೆಲ್ಲ ಮಹಾಭಾರತದ ಕಥೆಗಳನ್ನು ಕೇಳೋ ಕಾಲಕ್ಕೆ ಭೀಮ ಅರ್ಜುನರಿಗೆ ನಿಲುಕದೇ ಇರುವಂತಹ ಅಸ್ತ್ರಗಳಾಗಲಿ, ಇವರಿಂದ ಸೋಲಿಸಲಾಗದೇ ಇರುವಂತಹ ಶತ್ರುಗಳಾಗಲಿ ಭೂಮಿಯಲ್ಲಿ ಇಲ್ಲೇ ಇಲ್ಲ ಅಂತ ಖಾತ್ರಿಯಾಗಿ ಹೋಗಿದೆ ನಮಗೆ. ಮತ್ತಿಷ್ಟಿದ್ರೂ ಕೂಡ ಈ ಪದ್ಮವ್ಯೂಹವನ್ನು ಯಾಕೆ ಅಭಿಮನ್ಯುನೇ ಭೇದಿಸಬೇಕಾಯಿತು? ಯಾಕೆ ಈ ಪ್ರಶ್ನೋತ್ತರ ರೂಪದಲ್ಲಿ ನಾನು ಹೇಳ್ತಾ ಇರೋದು ಅಂದರೆ, ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ಯುದ್ಧ ಆಡಿದ ಅನ್ನುವ ಕಥೆ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಅಲ್ಲಿ ಏನು ನಡೆದ ಘಟನೆ ಅಂತ ಅನ್ನೋದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸ್ಕೊಡ್ತಾರೆ. ಪಾರ್ಥ ವ್ಯೂಹಂ ತು ತಂ ಪ್ರಾಪ್ಯ ನಾಶಕನ್ ಭೇತ್ತು ಮುದ್ಯತಾಃ ಜಾನಂಶ್ಚ ಪ್ರತಿಭಾ ಯೋಗಾತ್ ಕಾಮ್ಯಂ ನೈವಾಜಪನ್ಮನುಂ. ಈಗ ಭೀಮ, ಅರ್ಜುನ, ನಕುಲ, ಸಹದೇವರು, ಯುಧಿಷ್ಠಿರ 5 ಜನ ಇದ್ದಾರೆ. ಇವರಲ್ಲಿ ಪ್ರಶ್ನೆ ಬರೋದು ಅರ್ಜುನನಿಗೆ ಯಾಕೆ ಭೇದನ ಮಾಡಲಿಕ್ಕಾಗಿಲ್ಲ, ಭೀಮನಿಗೆ ಯಾಕೆ ಅಂತ. ಯಾಕೆ? ಇನ್ನು 3 ಸಂಗತಿ ಬೇರೆ ಇದೆ. ಪಾರ್ಥಾಹ ವ್ಯೂಹಂ ತು ತಂ ಪ್ರಾಪ್ಯ ನಾಶಕನ್ ಭೇತು ಮುದ್ಯತಾಹ. ಧರ್ಮರಾಜನಿಗಾಗಲಿ ನಕುಲ ಸಹದೇವರಿಗಾಗಲಿ ಈ ಪದ್ಮವ್ಯೂಹವನ್ನು ಭೇದನ ಮಾಡಲಿಕ್ಕೆ ಆಗಲಿಲ್ಲ. ಉಳಿದವನು ಯಾರು? ಅರ್ಜುನ ಅಂತೂ ಸಂಶಪ್ತಕರ ಜೊತೆ ಯುದ್ಧ ಆಡ್ತಾ ಇದ್ದಾನೆ, ದೂರ ಹೋಗಿದ್ದಾನವನು. ಉಳ್ಕೊಂಡಿರೋದು ಭೀಮ ಒಬ್ಬನೇ. ಮತ್ತು ಭೀಮನ ತಲೆ ಮೇಲೆ ಬಂತು. ಭೀಮ ಯಾಕೆ ಅದನ್ನು ಪರಿಹಾರ ಮಾಡಲಿಲ್ಲ ಅಂದರೆ, ಭೀಮಸೇನ ದೇವರ ಒಂದು ನಿಯಮ ಇದೆ, ಕಾಮ್ಯಂ ನೈವಾಜಪನ್ ಮನುಂ. ಇದನ್ನು ಹಿಂದಕ್ಕೆ ಹೇಳಿದ್ದೇವೆ ನಾವು. ಭೀಮಸೇನ ದೇವರದು ಶುದ್ಧವಾಗಿರುವಂತಹ ಭಾಗವತ ಧರ್ಮದ ಆಚರಣೆ. ಇದೇನು ಮಾಡ್ತದೆ ಅಂದರೆ, ಕಾಮ್ಯವಾಗಿರುವಂತಹ ಜಪಗಳನ್ನು ಅವರು ಮಾಡೋದಿಲ್ಲ. ಸಣ್ಣ ಪುಟ್ಟ ಫಲಕ್ಕೆ ಅಂತ ದೇವರೇ ನನ್ನ ಮೇಲೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡೋದಿಲ್ಲ. ನೀವು ಅನ್ಕೋದಿರ್ಬೋದು, ಇದೇನು ಸಣ್ಣ ಪುಟ್ಟ ಏನ್ರಿ, ಪದ್ಮವ್ಯೂಹವನ್ನು ಭೇದನೆ ಮಾಡೋದು ಅಂದರೆ ಸಣ್ಣ ಪುಟ್ಟನೇ ಇದು. ಯಾಕೆ ಅಂತಂದರೆ, ಈ ಪದ್ಮವ್ಯೂಹವನ್ನು ಭೇದನೆ ಮಾಡಬೇಕು ಅಂತ ಭೀಮಸೇನ ದೇವರೇ ಹೋಗಬೇಕು ಅಂತ ಅನ್ನೋದೇನಿಲ್ಲ. ಯಾಕೆ? ಅಭಿಮನ್ಯುಗೆ ಬರ್ತದೆ ಒಂದನೇದ್ದು. ಎರಡನೇದ್ದು, ತಮ್ಮ ಪ್ರಾಣ ಅಂತನ್ನೋದು ಹೋಗ್ತಿದ್ರೂ ಕೂಡ ವಿಷ್ಣುವಿಗೂ ಕೂಡ ಪ್ರಾಣ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳ ಭೀಮಸೇನ ದೇವರು. ನಮಗೆ ಈ ತರಹದ ಭಾಗವತ ಧರ್ಮದ ಆಚರಣೆಯನ್ನು ಮಾಡಿದವರು ಸಿಗೋದಿಲ್ಲ. ಯಾಕೆ? ದೇವತೆಗಳಲ್ಲೇ ಕಮ್ಮಿ ಇದ್ದಾರೆ. ಅದು ಕೇವಲ ಭೀಮಸೇನ ದೇವರಿಗೆ, ಮುಖ್ಯ ಪ್ರಾಣ ದೇವರಿಗೆ ಮಾತ್ರ ಆಗತಕ್ಕಂತಹ ಕಾರ್ಯ. ನಾವು ಈ ಎಲ್ಲ ವಿಚಾರಗಳನ್ನು ಅನೇಕ ಬಾರಿ ಹೇಳಿದ್ದೇವೆ. ಯಕ್ಷ ಪ್ರಶ್ನೆಯ ಪ್ರಸಂಗದಲ್ಲಿ ನಹುಷ ಭೀಮಸೇನ ದೇವರನ್ನು ಹಾವಾಗಿ ಸುತ್ತುವ ಕಾಲಕ್ಕೆ ಅನೇಕ ಪ್ರಸಂಗಗಳಲ್ಲಿ ಆ ಎರಡೂ ಕಡೆಯೂ ಕೂಡ ಭೀಮಸೇನ ದೇವರು ನೀನು ನೀರು ಕುಡಿಬೇಕು ಅಂದರೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಹುಷ ಹೇಳ್ದ, ಸರ್ಪ, ಅಜಗರ ಸರ್ಪ, ನಾನು ನಿನ್ನ ಬಿಡಬೇಕು ಅಂತಂದರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ. ಎರಡೂ ಕಡೆ ಭೀಮಸೇನ ದೇವರು ಕೊಟ್ಟಿರೋ ಉತ್ತರ ಏನು ಗೊತ್ತಾ? ನನಗೇನು ಪ್ರಶ್ನೆಗೆ ಉತ್ತರ ಕೊಟ್ಟೇ ನೀರು ಕುಡಿಬೇಕು ಅನ್ನೋದಿಲ್ಲ, ಆದ್ದರಿಂದ ನಾನು ಬೇಕಿರೋ ಬೀಳ್ತೀನಿ ಅಂದ. ಸುಮ್ಮನೆ ಬಿದ್ದಿದ್ದ ಮೂರ್ಛಿತನಾಗೋ ತರಹ. ಇನ್ನು ನಹುಷ, ಅವನು ಸರ್ಪವಾಗಿ ಅಜಗರನಾಗಿ ಭೀಮಸೇನ ದೇವರನ್ನು ನುಂಗಬೇಕು ಅಂತ ಗಟ್ಟಿಯಾಗಿ ಸುತ್ತಕೊಂಡ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ಅಂದ, ಕೊಡಲ್ಲ ಅಂದ ಇವನು. ಯಾಕೆ? ಉತ್ತರ ಗೊತ್ತಿಲ್ಲ ಅಂತಲ್ಲ, ಬದುಕಲಿಕ್ಕೆ ವಿದ್ಯೆಯನ್ನು ಉಪಯೋಗಿಸ್ಕೊಳ್ಬಾರ್ದು. ವಿದ್ಯೋಪಜೀವನ ಅನ್ನೋದು ಬ್ರಾಹ್ಮಣರಿಗೆ ಅಧರ್ಮ, ಇನ್ನು ಕ್ಷತ್ರಿಯರಿಗೆ ಎಲ್ಲಿ ಧರ್ಮವಾಗ್ತದೆ? ಈ ಹೇಗೆ ಅಂದರೆ, ವಿದ್ಯೆ ಕಲಿಯೋದೇ ಯಾಕೆ ಅಂದರೆ ಬದುಕಲಿಕ್ರಿ, ಉಪಜೀವನಕ್ಕೋಸ್ಕರನೇ ವಿದ್ಯೆ ಇರೋದು ಇವಾಗ. ಎಲ್ಲರೂ ಅಲ್ಲ, ಬಹಳಷ್ಟು ಜನ. ಆದರೆ ವಿದ್ಯೆಯನ್ನು ಉಪಜೀವನಕ್ಕಾಗಿ ಬಳಸಬಾರ್ದು. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋ ಯತಃ. ಇನ್ನೊಬ್ಬರಿಗೆ ಅಧ್ಯಾಪನ ಮಾಡಿಸಿ ತಾವು ಸ್ವತಃ ಅಧ್ಯಯನವನ್ನು ಮಾಡುವಂತಹ ಅಧಿಕಾರಸ್ಥರು ಅಂದರೆ ಬ್ರಾಹ್ಮಣರು. ಬ್ರಾಹ್ಮಣರಿರುವ ಕಾಲಕ್ಕೆ ಕ್ಷತ್ರಿಯರಿಗೆ ಅಧ್ಯಾಪನ ಮಾಡುವಂತಹ ಒಂದು ಅಧಿಕಾರ ಇರಲ್ಲ. ಅವರಿಲ್ಲ ಅಂದರೆ ಇವರಿಲ್ಲ ಅಂದರೆ ಹೀಗೆ ಅಂತ ಮುಂದಿರ್ತದೆ. ಅಧ್ಯಾಪನ ಅಂತನ್ನೋದು ಧರ್ಮ ಅಂತ ವಿಹಿತ ಆದರೂ ಕೂಡ ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾ ಉಪಜೀವನವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾವಾಗ ಬ್ರಾಹ್ಮಣರಿಗೆ ನಿಷಿದ್ಧ,
ಇನ್ನು ಕ್ಷತ್ರಿಯನಾಗಿರುವಂತಹ ನಾನು ನೀರು ಕುಡಿಯೋ ಸಲುವಾಗಿ ನನ್ನ ವಿದ್ಯೆ ಬಳಸ್ಕೊಳ್ಳ ಆಗಲ್ಲ ಅಂದರು. ಹಾಗೇನೆ ನಹುಷನ ಪ್ರಸಂಗದಲ್ಲೂ ಮುಂದೆ ನಾರಾಯಣಾಸ್ತ್ರ ಪ್ರಸಂಗದಲ್ಲೂ ಬರುತ್ತೆ. ನಿನ್ನೆ ಸ್ವಲ್ಪ ಸೂಕ್ಷ್ಮವಾಗಿ ನೆನಪಿಸಿದ್ದೇವೆ ನಾವು. ಎದುರಿಗೆ ಪ್ರಾಣ ಹೋಗುತ್ತದೆ ಅನ್ನುವಂಥ ಪ್ರಸಂಗ ಬಂತಪ್ಪ ಭೀಮಸೇನನಿಗೆ. ಭೀಮಸೇನ ದೇವರು ನೋಡ್ತಾರೆ, ಈಗ ಅವನನ್ನು ಹೊಡಿಬೋದಾ? ಭೀಮಸೇನ ದೇವರನ್ನು ಕೊಲ್ಲುವಂತಹ ವ್ಯಕ್ತಿ ಹುಟ್ಟೇ ಇಲ್ಲ, ಇರೋ ತನಕ ಹುಟ್ಟುವುದೂ ಇಲ್ಲ. ಇನ್ನೇನು ಮಾಡಬೇಕು? ಅವನಿಗಿಂತಲೂ ಬಲಿಷ್ಠವಾಗಿರುವಂತಹ ಪರಮಾತ್ಮ ಅವನ ಮಂತ್ರಗಳನ್ನು ಉಚ್ಚರಿಸಿ ಅಸ್ತ್ರಗಳನ್ನು ಬಿಡಬೇಕು. ಅದೇ ನಾರಾಯಣಾಸ್ತ್ರ. ಮುಂದೆ ಅಶ್ವತ್ಥಾಮಾದಿಗಳು ಬಿಡ್ತಾರೆ ಅದನ್ನು. ಆಗ ನೋಡಿದರು, ಈಗ ನಾನು ಸಾಯಲೇಬೇಕು ಅಂತಿದ್ದರೆ ಸತ್ಯ ಸಾಯ್ತೀನಲ್ವ. ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಈ ನಾರಾಯಣಾಸ್ತ್ರದಿಂದ ನನಗೆ ಮರಣ ಬರೋದಿತ್ತು ಅಂದರೆ ನಾನು ಮೃತನಾಗೇ ಆಗ್ತೀನಿ. ನನ್ನನ್ನು ಬದುಕಿಸು ಸ್ವಾಮಿ ಅಂತ ಜ್ಞಾನ ಕೇಳಬೇಕು ದೇವರನ್ನ, ಕೇಳೋದಿಲ್ಲ. ನೀವು ಕೆಲವೊಮ್ಮೆ ಭೀಮಸೇನ ದೇವರ ವರ್ತನೆಗಳನ್ನು ನೋಡಿದಾಗ ಏನರಪ್ಪ ಇವರು ಈ ತರಹ ನಾಸ್ತಿಕರ ತರಹ ಇದ್ದಾರಲ್ಲ ಅನ್ನೋ ತರಹ ನಮಗೆ ಭ್ರಮೆ ಬರ್ತದೆ. ಆದರೆ ಎಂದೂ ಹಾಗೆ ತಿಳಿಬೇಡಿ. ದೇವರ ಹತ್ರ ಹೋಗಿ ಬೇಡೋದು ಅಧರ್ಮ, ಬೇಡದೇ ಇರೋದೇ ಧರ್ಮ. ನಾವು ಬೇಡಲಿಕ್ಕೆ ಅಂತಲೇ ದೇವರ ಹತ್ರ ಬರ್ತೀವಿ, ಅದು ನಾವು ಮಾಡುವಂತಹ ತಪ್ಪು ಅಂತ ಭೀಮಸೇನ ದೇವರು ತೋರಿಸ್ಕೊಡ್ತಾರೆ. ದ್ರೌಪದಿಯೂ ಹಾಗೆ. ಅವಳ ವಸ್ತ್ರಾಪಹರಣ ಆಗೋ ಕಾಲಕ್ಕೆ ಅವಳೇನು ಕೃಷ್ಣ ನನಗೆ ಬಟ್ಟೆ ಕೊಡು ಅಂತೇನು ಕೇಳಲಿಲ್ಲ. ಅವಳು ನೀನು ಅನುಗ್ರಹ ಇತ್ತು ಅಂದರೆ ನಾನು ಅನಾಯಾಸವಾಗಿ ಇರ್ತೀನಿ ಅಂತ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡೋಳು. ಇಲ್ಲೂ ಧ್ಯಾನ ಮಾಡಿದ್ಲು. ಪರಮಾತ್ಮ ಯಾವಾಗಲೂ ಅವಳ ರಕ್ಷಣೆ ಮಾಡವನೇ, ಇಲ್ಲೂ ಮಾಡ್ದ. ಹೊರತು ಈ ದುಶ್ಯಾಸನಾದಿಗಳು ನನ್ನನ್ನು ತುಂಬ ಪೀಡೆ ಕೊಡ್ತಾ ಇದ್ದರೆ ನನ್ನ ರಕ್ಷಣೆ ಮಾಡು ಅಂತ ಅವರು ಪರಮಾತ್ಮನನ್ನು ರಕ್ಷಣೆಗಾಗೂ ಕೇಳಲ್ಲ. ಪ್ರಾಣ ಹೋಗ್ತದ? ಪರಮಾತ್ಮನ ಸಂಕಲ್ಪದಲ್ಲಿ ಪ್ರಾಣ ಹೋಗೋದು ಅಂತಿದ್ರೆ ಹೋಗೇ ಹೋಗ್ತದೆ. ಯಾಕೆ ಬದುಕಬೇಕು ಅಂತ ಕೇಳಬೇಕು. ಇದೇನೂ ಅಲ್ಲ. ಮುಂದೆ ಧೃತರಾಷ್ಟ್ರ ನಾನು ದುರ್ಯೋಧನಾದಿಗಳ ಶ್ರಾದ್ದ ಮಾಡ್ತೀನಿ ದುಡ್ಡು ಕೊಡು ಅಂತ ಕೇಳ್ತಾನೆ. ಸರ್ವಥಾ ಕೊಡಲ್ಲ ಅಂತಾನೆ ಭೀಮ. ಏನ್ರಿ ಶ್ರಾದ್ದಕ್ಕೆ ದುಡ್ಡು ಕೊಡಲ್ಲ ಅಂತಂದ ಭೀಮ ಅಂದರೆ ಈ ಅಯೋಗ್ಯರ ಶ್ರಾದ್ದ ಮಾಡಿ ನೀನೇನು ಮಾಡ್ತೀಯ? ಇವರಿಗೆ ಪಿಂಡನೂ ಬೇಕಾಗಿಲ್ಲ, ಇಲ್ಲೂ ಒಳ್ಳೇದಾಗಬಾರ್ದು, ಉತ್ತರ ಲೋಕದಲ್ಲೂ ಅವ್ರು ಒಳ್ಳೇದಾಗಬಾರ್ದು. ಕಷ್ಟಾತ್ ಕಷ್ಟತರಮ್ಯ ಅಂದು ಸರ್ವೇ ದುರ್ಯೋಧನಾದಯ. ಕೊನೆಗೆ ಭೀಮ ಕೊಡಲ್ಲ. ಧರ್ಮರಾಜ ಅರ್ಜುನ ತಮ್ಮ ದುಡ್ಡನ್ನು ಕೊಟ್ಟು ಕಳಿಸ್ತಾರೆ ಅಂತ ಮುಂದೆ ಕಥೆ ಬರ್ತದೆ. ಯಾಕೆ? ಅವರಿಗೆ ಇಷ್ಟು ಕಠೋರವಾಗಿ ಧರ್ಮವನ್ನು ನಡೆಸುವಂತಹದ್ದಾಗೋದಿಲ್ಲ. ಆದರೆ ಭೀಮ ಹಾಗಲ್ಲ. ಇಷ್ಟೆಲ್ಲ ಹೇಳಿದ್ದು ಏಕೆ? ಈ ಪದ್ಮವ್ಯೂಹವನ್ನು ಭೇದನೆ ಮಾಡೋದು ಕೂಡ ಇದು ನೋಡಿ, ಇಲ್ಲ ವಿಷ್ಣು ಪ್ರೀತಿ, ಜ್ಞಾನ, ಭಕ್ತಿ, ಈ ಮೂರರಲ್ಲಿ ಪದ್ಮವ್ಯೂಹ ಒಂದ ಅಲ್ಲ. ಆದ್ದರಿಂದ ಅದರ ಸಲುವಾಗಿ ಅವರು ಪ್ರಯತ್ನ ಮಾಡಲ್ಲ. ಇದು ಭೀಮಸೇನ ದೇವರ ನಿಷ್ಕಾಮ ಧರ್ಮದ ಅನುಷ್ಠಾನದ ಪರಾಕಾಷ್ಠ ಇದು. ಆದ್ದರಿಂದ ಭೀಮಸೇನ ಕಾಮ್ಯವಾಗಿರುವಂತಹ ಮಂತ್ರಗಳನ್ನು ಜಪ ಮಾಡೋದಿಲ್ಲ. ಆದ್ದರಿಂದ ಯಾವುದೇ ದೇವತೆಯನ್ನು, ಪರಮಾತ್ಮನನ್ನೂ ಕೂಡ ಬದುಕಿಸುವಂಥ ವ್ಯರ್ಥವಾಗಿರುವ ಈ ಕಾಮ್ಯ ಫಲಕ್ಕೋಸ್ಕರ ಅವನು ಪೂಜೆ ಮಾಡಲ್ಲ, ಮಾಡಬಾರ್ದು ಕೂಡ. ಆದ್ದರಿಂದ ಅವನು ಈ ಮಂತ್ರವನ್ನು ಬರ್ತಿದ್ರೂ ಕೂಡ ಉಚ್ಚಾರಣೆ ಮಾಡಲಿಲ್ಲ, ಈ ಪದ್ಮವ್ಯೂಹದ ಭೇದನೆ ಮಾಡಲಿಲ್ಲ. ಕೊನೆಗೆ ಯಾರ ಹತ್ರ ಬಂತು? ಅಭಿಮನ್ಯುನ ತಲೆಗೆ ಬಂತು. ಮತ್ತು ಅಭಿಮನ್ಯು ಮಾಡಿದ್ನಲ್ರಿ ಅಂದರೆ ಅದಕ್ಕೆ ಹೇಳ್ತಾ ಇರೋದ್ರಿ, ಅಭಿಮನ್ಯು ಮುಂತಾದವರು ಭೀಮಸೇನಂತೆ ಅಷ್ಟು ಉತ್ತಮವಾಗಿರುವಂತಹ ಧರ್ಮದಲ್ಲಿ ಇರೋರಲ್ಲ. ಅಭಿಮನ್ಯುವಿನ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಬುಧನ ಅವತಾರ ಅವನು. ಆದರೆ ಮುಖ್ಯಪ್ರಾಣದೇವರ ಧರ್ಮ ಆಚರಣೆ ಎನ್ನುವುದು ಸರ್ವೋತ್ತಮವಾದದ್ದು. ಅದನ್ನು ನಾವು ತಿಳಿಬೇಕು. ಅದಕ್ಕೆ ಯಾವ ಅಸ್ತ್ರವನ್ನು ಬಿಡೋದಿಲ್ಲ ಅವರು. ಮುಂದೆ ಕೆಲವು ಪ್ರಸಂಗಗಳಲ್ಲಿ ಈ ಯಾವ ಅಲಂಬುಸ ಇರಾವಂತರನ್ನು ಸಂಹಾರ ಮಾಡಿದ್ನೋ ಅವನ ಜೊತೆ ಯುದ್ಧ ಆಡೋ ಕಾಲಕ್ಕೆ ಕೆಲವು ಮಂತ್ರಗಳನ್ನು ಉಚ್ಚರಿಸಿ ಅವರು ಅಸ್ತ್ರ ಪ್ರಯೋಗ ಮಾಡ್ತಾರೆ. ಯಾಕೆ? ಕೃಷ್ಣ ಹೇಳ್ತಾನೆ, ಮತ್ತು ನಾವೆಲ್ಲ ಇದ್ದೀವಲ್ಲ, ಭೀಮಸೇನ ದೇವರಿಗೆ ಶಕ್ತಿ ಜಾಸ್ತಿ, ಬುದ್ಧಿ ಕಡಿಮೆ ಅಂತ. ಅದಲ್ಲ ಅಂತ ತೋರಿಸ್ಲಿಕ್ಕೆ ಅಂತ ಕೆಲವು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಷ್ಟೇ ಹೊರತು ಅವರು ಈ ತರಹ ಮಂತ್ರಗಳನ್ನು ಉಚ್ಚರಿಸಿ ದೇವತಾ ಸ್ತೋತ್ರ ಮಾಡಿ ಅವರ ಪ್ರಸಾದವನ್ನು ಪಡೆಯುವಂಥವ್ರಲ್ಲ ಅವರು. ಅದಕ್ಕೆ ಏನಾಯಿತು? ಅಭಿಮನ್ಯುವಿಗೆ ಎಲ್ಲರೂ ಕೂಡ ಹುರಿದುಂಬಿಸ್ತಾರೆ, ನೀನು ಈ ಪದ್ಮವ್ಯೂಹದ ಭೇದನೆಯನ್ನು ಮಾಡಬೇಕು.
ಇನ್ನೊಂದು ಆಶ್ಚರ್ಯ ಏನು ಅಂದರೆ, ಯುಧಿಷ್ಠಿರನಿಗೆ ಇದು ಆಗೋದಿಲ್ಲ ಅಂತ ಹೇಳಿದ್ದಾರೆ ನೋಡಿ. ನಕುಲ ಸಹದೇವರಿಗೆ ಈ ಪದ್ಮವ್ಯೂಹದ ಭೇದನೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದರು. ಅದರಿಂದಲೇ ಗೊತ್ತಾಗ್ತದೆ ಅಭಿಮನ್ಯು ಎಷ್ಟು ಪರಮಾತ್ಮನ ಅನುಗ್ರಹದಿಂದ ಶಕ್ತಿಯನ್ನು ಪಡೆದಿದ್ದಾನೆ, ಮಂತ್ರಗಳ ಸಿದ್ಧಿಯನ್ನು ಪಡೆದಿದ್ದಾನೆ ಅಂತ ಗೊತ್ತಾಗ್ತದೆ. ಅಲ್ಲಿ ಹೇಳ್ತಾರವ, ಉಪಮಾಂ ನಾಧಿಗಚ್ಛಾಮಿ ಪಾರ್ಥಸ್ಯ ಸದೃಶೀಂ ಕ್ಷಿತವು. ಜನಮೇಜಯ ಕಥೆಯನ್ನು ಕೇಳೋ ಕಾಲಕ್ಕೆ ಹೇಳ್ತಾನೆ, ನಮ್ಮ ತಾತ ಅಭಿಮನ್ಯು ನಮ್ಮ ಮುತ್ತಾತ ಅರ್ಜುನನ್ ತರಾನೇ. ಯಾಕೆ ಅಂದರೆ ಅವನ ಹತ್ರ ಗಾಂಡೀವ ಧನುಸ್ಸಿದೆ, ತುಂಬ ಪರಾಕ್ರಮಿ ಇದ್ದಾನೆ ಅಂತ ಪ್ರಸಿದ್ಧ. ಆದರೆ ಅವನ ಅನುಗ್ರಹದಿಂದ ಅವನ ಮಗನಾಗಿರುವಂತಹ ಅಭಿಮನ್ಯು ಅವನೂ ಎಷ್ಟು ಪರಾಕ್ರಮ. ಅದಕ್ಕೆ ಅವನು ಮಾತು ಹೇಳ್ತಾನೆ ಅವನು, ಏಚ ಕೃಷ್ಣೇ ಗುಣಾಸ್ಫೀತಾ ಪಾಂಡವೇಶು ಚ ಯೇ ಗುಣಾ ಅಭಿಮನ್ಯೌ ಕಿಲೈಕಸ್ಥ ದೃಶ್ಯಂತೇತೆ ಗುಣಾಶುಭಾ. ಕೃಷ್ಣನಲ್ಲಿ ಯಾವೆಲ್ಲ ಗುಣಗಳಿವೆಯೋ ಅವುಗಳೆಲ್ಲ ಅಭಿಮನ್ಯುವಲ್ಲಿದೆ. ಪಾಂಡವೇಶು ಚ ಯೇ ಗುಣಾ, 5 ಜನ ಪಾಂಡವರಲ್ಲಿ ಏನು ಗುಣ ಇದೆ ಅವೆಲ್ಲವೂ ಅಭಿಮನ್ಯುವಲ್ಲಿದೆ. ಎಲ್ಲವೂ ಒಂದು ಕಡೆ ಇದೆ ಅಂತಂತಾರೆ. ಇದಕ್ಕೆ ಅರ್ಥವನ್ನು ಹೀಗೆ ತಿಳಿಬೇಕು. ಅಭಿಮನ್ಯುವಿನಲ್ಲಿ ಚಂದ್ರನ ಆವೇಶ, ಪಂಚಪಾಂಡವರ ಆವೇಶ, ಕೃಷ್ಣ ಪರಮಾತ್ಮನ ಸನ್ನಿಧಾನ ಇವೆಲ್ಲ ಇದೆ ಅಂತ ಅರ್ಥ. ಇವೆಲ್ಲವೂ ಕೂಡ ಇರುವ ಕಾರಣದಿಂದ ಈ ಬುಧನ ಅವತಾರನಾಗಿರುವಂತಹ ಅಭಿಮನ್ಯು ತುಂಬ ಶಕ್ತಿಶಾಲಿಯಾದ ಅಂತ ಇಷ್ಟೇ ಅಭಿಪ್ರಾಯ ಹೊರತು ಇಲ್ಲಿ ಇಂದ್ರ, ಯಮಧರ್ಮರಾಜ ಹಾಗೆ ಭೀಮಸೇನ ದೇವರಿಗೆ ಸದೃಶ ಆಗಿಬಿಡ್ತಾರೆ ಅಂತನ್ನುವ ಅಭಿಪ್ರಾಯ ಮಹಾಭಾರತಕ್ಕಿಲ್ಲ. ಕರ್ಮಣ ಭೀಮಸೇನಸ್ಯ ಸದೃಶಂ ಭೀಮಕರ್ಮಣಃ ಧನಂಜಯಸ್ಯ ರೂಪೇಣ ವಿಕ್ರಮೇಣ ಶುಭೇನ ಚ. ಭೀಮಸೇನ ದೇವರ ಉತ್ತಮವಾಗಿರುವಂತಹ ಕಾರ್ಯ ಮಾಡುವ ಚಾತುರ್ಯ ಇವನಿಗೆ ಬಂದಿದೆ. ನೋಡಲಿಕ್ಕೆ ಅರ್ಜುನನ ತರಹ ಇದ್ದಾನೆ, ಪರಾಕ್ರಮದಲ್ಲಿಯೂ ಹಾಗೆ. ವಿನಯೇ ಸಹದೇವಸ್ಯ ಸದೃಶಂ ನಕುಲಸ್ಯ ಚ. ವಿನಯದಲ್ಲಿ ಸಹದೇವನಂತೆ ನಕುಲನಂತೆ ಇದ್ದಾನೆ. ಇಂತಹ ಅಭಿಮನ್ಯು ಹೇಗೆ ಯುದ್ಧ ಆಡಿದ ಅಂತ ನಾನು ಕೇಳ್ತೀನಿ ಅಂತ ಜನಮೇಜಯ ಹೇಳ್ತಾ ಇದ್ದಾನಲ್ಲಿ. ಆಗ ಎಲ್ಲರೂ ನೋಡಿದರು, ಧರ್ಮರಾಜಾದಿಗಳು ನೋಡಿದರು, ಈ ಪದ್ಮವ್ಯೂಹವನ್ನು ಭೇದಿಸಿ ಒಳಗೆ ಹೋಗಬೇಕಪ್ಪ, ಹೇಗೆ ಯುದ್ಧ ಆಡೋದಿಲ್ಲ ಅಂದರೆ ಭೀಮ ಅಂತೂ ಈ ಕಾರ್ಯವನ್ನು ಮಾಡಲ್ಲ, ಅರ್ಜುನ ಇಲ್ಲಿಲ್ಲ, ಆದ್ದರಿಂದ ನೀನು ಹೋಗು, ನೀನು ಭೇದನೆ ಮಾಡು, ನಾವು ನಿನ್ನ ಹಿಂದೆ ಬರ್ತೀವಿ ಅಂತ ಹೇಳ್ತಾರೆ. ಹಿಂದೆ ಬರ್ತೀವಿ ಅಂದರೆ ಬಂದ್ರಿ ಅವರು, ನೀವು ಮುಂದೆ ನಡೆದಿರಿ, ನಾವು ಆಮೇಲೆ ಬರ್ತೀವಿ ಅಂತ ಇಲ್ಲ ನಾವು ಮಾತಾಡ್ತೀವಲ್ಲ, ಹಾಗೇನು ಹೇಳಿಲ್ಲ ಅವರು. ಆಗ ಅಭಿಮನ್ಯು ಮಾತಾಡ್ತಾನೆ, ಅಹಮೇ ತತ್ ಪ್ರವೇಕ್ಷ್ಯಾಮಿ ದ್ರೋಣಾನೀಕಂ ದುರಾಸದಂ ಪತಂಗ ಇವ ಸಂಕ್ರುದ್ಧೋ ಜ್ವಲಿತಂ ಜಾತವೇದಸಂ. ನಾನು ಪ್ರವೇಶ ಮಾಡ್ತೀನಿ ಅಂತ ತಮ್ಮ ಚಿಕ್ಕಪ್ಪಂದರು ದೊಡ್ಡಪ್ಪಂದರು ಮುಂದೆ ಪ್ರತಿಜ್ಞೆ ಮಾಡ್ತಾನೆ. ಹೇಗೆ ನಾನು ಪ್ರವೇಶ ಮಾಡಿದೆ ಅಂತಂದರೆ ನೋಡ್ರಿ, ಇವರೆಲ್ಲ ಭೀಷ್ಮ, ದ್ರೋಣ, ಕೃಪಾ ಮುಂತಾದವರೆಲ್ಲರೂ ಕೂಡ ಹೆದರಬೇಕು. ನಾಹಂ ಪಾರ್ಥೇನ ಜಾತಸ್ಯಾಂ ನ ಚ ಜಾತ ಸುಭದ್ರಯ ಯದಿ ಮೇ ಸಂಯೋಗೇ ಕಶ್ಚಿತ್ ಜೀವಿತೋ ನಾದ್ಯ ಮುಚ್ಯತೆ. ನಾನು ಹೇಗೆ ಪ್ರವೇಶ ಮಾಡಿ ಅವರನ್ನು ಹೊಡಿತೀನಿ ಅಂದರೆ ನನ್ನ ಎದುರಿಗೆ ಬಂದವರು ಯಾರೂ ಕೂಡ ನಿಲ್ಲಲ್ಲ. ಅಕಸ್ಮಾತ್ ನನ್ನ ಮುಂದೆ ಅವ್ರು ನಿಂತರು ಅಂದರೆ ನಾನು ಸುಭದ್ರೆಯ ಮಗ ಅಲ್ಲ, ನಾನು ಅರ್ಜುನನ ಮಗ ಅಲ್ಲ. ಯದಿ ಚೈಕರಥೇನಾಹಂ ಸಮಗ್ರಂ ಕ್ಷತ್ರಮಂಡಲಂ ನ ಕರೋಮ್ಯಷ್ಟಧಾ ಯುದ್ಧೇ ನ ಭವಾಮ್ಯರ್ಜುನಾತ್ಮಜಃ. ಎದುರಿಗೆ ನಾನು ಹೋಗಿ ನನ್ನ ಎದುರಿಗೆ ಯಾರು ಬರ್ತಾರೋ ಅವರೆಲ್ಲರನ್ನೂ ಕೂಡ ಹೊಡೆಯದೆ ನಾನು ವಾಪಸ್ ಬರ್ತೀನಿ ಅಂದರೆ ನಾನು ಅರ್ಜುನನ ಮಗ ಸರ್ವಥ ಅಲ್ಲ. ಹೀಗೆ ಪ್ರತಿಜ್ಞೆ ಮಾಡ್ತಾನವನು. ಆಗ ಯುಧಿಷ್ಠಿರ ಅಂತಾನೆ, ಏವಂ ತೇ ಭಾಷಮಾಣಸ್ಯ ಬಲಂ ಸೌಭದ್ರವರ್ಧತಾಂ. ಬಹಳ ಸಂತೋಷಪ್ಪ, ಈ ತರಹ ಮಾತಾಡ್ತಾ ಇದೆಯಲ್ಲ, ನಿನಗೆ ಇನ್ನ ಜಾಸ್ತಿ ಆಗಲಿ ನಿನ್ನ ಶಕ್ತಿ, ಇನ್ನ ಬಲದ ಅಭಿವೃದ್ಧಿ ಆಗಲಿ. ಯತ್ ಸಮುತ್ಸಾಹಸೇ ಭೇತ್ತುಂ ದ್ರೋಣಾನೀಕಂ ದುರಾಸದಂ. ನಮ್ಮ ಕೈಯಲ್ಲಿ ಆಗದೇ ಇರುವಂತಹ
ಈ ವ್ಯೂಹವನ್ನು ಭೇದನ ಮಾಡಬೇಕು, ನೀನು ಮುಂದೆ ಬರ್ತೀಯಲ್ಲ, ಅವಶ್ಯವಾಗಿ ನಿನ್ನ ಕೈಯಿಂದ ಆಗತ್ತೆ, ಅದು ಹೋಗು ಅಂತ ಹೇಳಿಸ್ಕೊಂಡು ಒಳಗೆ ಪ್ರವೇಶವನ್ನು ಮಾಡ್ತಾನೆ ಅಂತ. ಆಗ ಅಭಿಮನ್ಯುವಿಗೆ ಇವರೆಲ್ಲರೂ ಮುಂದೆ ಬಿಟ್ರಲ್ಲ, ಆಗ ಒಂದು ಘಟನೆ ನಡೀತದೆ. ಯಾವ ಘಟನೆಯಿಂದಲೇ ಜಯದ್ರಥನ ಮೇಲೆ ಅರ್ಜುನನಿಗೆ ತುಂಬ ಒಂದು ದ್ವೇಷ, ಕೋಪ ಪ್ರಾದುರ್ಭಾವ ಆಗಲಿಕ್ಕೆ ಕಾರಣ ಆಯಿತು. ಸ ಏವ ಮುಕ್ತೋ ರಥಿನಾಂ ಪ್ರಬರ್ಹೋ ವಿವೇಶ ಭಿತ್ವಾ ದ್ವಿಷತಾಂ ಚ ಮೂಂತಾಂ ಅನ್ವೇವತಂ ವಾಯುಸುತಾದಯಶ್ಚ ವಿವಿಕ್ಷವ ಸೈಂಧವೇನೈವ ವೃದ್ಧಾಃ. ಈ ಪದ್ಮವ್ಯೂಹವನ್ನು ಭೇದಿಸಬೇಕು ಅಂತ ಅಭಿಮನ್ಯು ಮುಂದೆ ಹೋಗ್ತಾ ಇದ್ದಾನೆ. ಭೀಮ, ಧರ್ಮರಾಜ, ನಕುಲ ಸಹದೇವರು 4 ಜನ ಅವನ ಹಿಂದೆ ಬರ್ತಾ ಇದ್ದಾರೆ. ಆಗ ಅವನು ಅನಾಯಾಸವಾಗಿ ಈ ವಿಷ್ಣು ಮಂತ್ರಗಳನ್ನು ಉಚ್ಚರಿಸಿ ಈ ವ್ಯೂಹವನ್ನು ಭೇದಿಸಿ ಒಳಗೆ ಪ್ರವೇಶ ಮಾಡಿದ ಮೇಲೆ ಕ್ಷಣಕ್ಕೇರೆ ಜಯದ್ರಥ ಬಂದು ಈ 4 ಪಾಂಡವರಿಗೆ ಒಳಗೆ ಪ್ರವೇಶವಾಗದಂತೆ ನೋಡ್ಕೊಂಡ್ಬಿಟ್ಟ. ಏನ್ರಿ ಜಯದ್ರಥ ಅವನು ಪಾಂಡವರನ್ನು ತಡೆಯುವಷ್ಟು ದೊಡ್ಡವನಾಗ್ಬಿಟ್ಟ, ಅದರಲ್ಲೂ ಭೀಮಸೇನ ದೇವನನ್ನು ತಡೆದ ಅವನು. ಅಂದರೆ ಅದಕ್ಕೊಂದು ಕಾರಣ ಹೇಳ್ತಾರೆ ಆಚಾರ್ಯರು, ಯಾಕೆ ಹೀಗಾಯಿತು. ವರೇಣ ರುದ್ರಸ್ಯ ನಿರುಧ್ಯಮಾನೋ ಜಯದ್ರಥೇನಾತ್ರ ವೃಕೋದರಸ್ತು ವಿಷ್ಣೋರಭೀಷ್ಟಂ ವಧಮಾರ್ಜುನೇಸ್ತದಾ ವಿಜ್ಞಾಯ ಶಕ್ತೋಪಿ ನ ಚಾತ್ಯವರ್ತತ. ಈ ಜಯದ್ರಥನಿಗೆ ರುದ್ರದೇವರ ವರ ಇತ್ತು. ಹಿಂದಕ್ಕೆ ವನಪರ್ವದಲ್ಲಿ ಒಂದು ಕಥೆಯನ್ನು ನಾವು ಹೇಳಿದ್ವಿ. ವನಪರ್ವದಲ್ಲಿ ವನವಾಸವನ್ನು ಮಾಡ್ತಾ ಇರುವಂತಹ ಪಾಂಡವರಿಗೆ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿಕೊಂಡು ಬಂದ ಮೇಲೆ ಒಂದೇ ಮನೆಯಲ್ಲಿರೋ ಕಾಲಕ್ಕೆ ಈ ದುರ್ಯೋಧನಾದಿಗಳು ತಮ್ಮ ಸಂಪತ್ತನ್ನು, ವೈಭವವನ್ನು ಪಾಂಡವ್ರ ಮುಂದೆ ತೋರಿಸ್ಬೇಕು, ಅವ್ರ ಹೊಟ್ಟೆ ಉರಿಸ್ಬೇಕು. ದ್ರೌಪದಿ ಮುಂದೆ ಪಾಪ ಅವಳು ಏನು ಆಭರಣಗಳನ್ನೆಲ್ಲ ಹಾಕ್ಕೊಂಡಿಲ್ಲ, ಸಾಧ್ವಿ ಶಿರೋಮಣಿಯಾಗಿ ಮುನಿಸ್ತ್ರೀಯರಂತೆ ವ್ಯವಹಾರ ಮಾಡ್ತಾ ಇದ್ದಾಳೆ. ಅವಳು ಮುಂದೆ ಈ ದುರ್ಯೋಧನನ ಹೆಂಡತಿಯಂದರು ತಾವು ಮೈತುಂಬ ಬಂಗಾರ ಎಲ್ಲ ಹಾಕೊಂಡು ಆಗಿ ಮುಂದೆ ತೋರಿಸ್ಬೇಕಲ್ಲ ಅಂತ ಹೋಗಿರ್ತಾರೆ. ಅದು ಹೋದ ಮೇಲೆ ಈ ಜಯದ್ರಥ ಕೋಟಿಕಾಶ್ಯ ಎನ್ನುವಂತಹ ಇನ್ನೊಬ್ಬ ಅವನ ಜೊತೆ ಸೇರಿಕೊಂಡು ಇದೇ ವನವಾಸಕ್ಕೆ ಹೋದಾಗ ಬಂದಿರ್ತಾರೆ. ದ್ರೌಪದಿಯನ್ನು ಗೆಲ್ಲಿಕ್ಕೆ ಜಯದ್ರಥನಿಗೆ ಆಗಿರೋದಿಲ್ಲ, ಯಾವಾಗ ಅವಳ ಸ್ವಯಂವರ ಕಾಲದಲ್ಲಿ. ಅದಕ್ಕೇನಾಯಿತು, ಈಗ ಅವಳನ್ನು ಎತ್ಕೊಂಡು ಹೋದರೆ ಆಯ್ತಲ್ಲ ಅಂತ ಜಯದ್ರಥ ಮದುವೆಯಾಗಿ ಎಷ್ಟೋ ವರ್ಷಗಳಾದ ಮೇಲೆ ವನವಾಸದಲ್ಲಿ ಬಂದಾಗ ದ್ರೌಪದಿಯನ್ನು ಅಪಹರಿಸಬೇಕು ಅಂತ ಬಂದಿದ್ದ. ಆಗ ದ್ರೌಪದಿಯನ್ನು ಬಲಾತ್ತಾಗಿ ಎಳಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ದ್ರೌಪದಿಗೆ ಗೊತ್ತಾಯಿತು ಪಾಂಡವರು ಮನೇಲಿರಲ್ಲ, ದೂರದಲ್ಲಿ ಹೋಗಿರ್ತಾರೆ. ಆಶ್ರಮದಲ್ಲಿ ಧೌಮ್ಯಾಚಾರ್ಯರು ಇರ್ತಾರೆ, ಅವರು ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ದ್ರೌಪದಿಯೇ ತಾನೇ ನಡ್ಕೊಂಡು ಬಂದು ಜಯದ್ರಥನ ರಥದಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ನಾನಾಗೇ ಬಂದಿರೋದು ಏನು ತೋರಿಸ್ತದೆ ಗೊತ್ತಾ, ಇನ್ನು ಕೆಲವೇ ಸಮಯದಲ್ಲಿ ಪಾಂಡವರನ್ನು ಹೊಡಿತಾರೆ, ನಾನೇ ಬಂದು ಕೂಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಲು ಅವಳು. ರಥದಲ್ಲಿ ಇವಳನ್ನು ಕೂಡಿಸ್ಕೊಂಡು ಓಡ್ತಾ ಇದ್ದಾನೆ ಜಯದ್ರಥ. ಪಾಂಡವರಿಗೆ ಈ ಸುದ್ದಿ ಗೊತ್ತಾಯಿತು. ಅವರು ಎಲ್ಲಿಂದ ಬಂದೋ ಮಹಾನುಭಾವರು ಇವನನ್ನು ಹಿಡಿದು ಚೆನ್ನಾಗಿ ಹೊಡೆದಿದ್ದಾರೆ, ಕೊಂದಿಲ್ಲ ಅಷ್ಟೇ. ಯಾಕೆ ಧರ್ಮರಾಜ ಬಿಡಲ್ಲ ಕೊಲ್ಲಿಕ್ಕೆ. ಆ ಹೊಡೆಸ್ಕೊಂಡು ಹೋದ್ಮೇಲೆ ಎಲ್ಲಿ ಹೋದ ಅಂತ ಅನ್ನೋದು ನಾನು ವನಪರ್ವದಲ್ಲಿ ಹೇಳಿದ್ದಾರೆ. ಅವನು ತಪಸ್ ಮಾಡಲಿಕ್ಕೆ ಅಂತ ಹೋಗಿ ರುದ್ರದೇವರಿಂದ ವರ ಪಡಿತಾ ಇದ್ದಾನೆ. ಏನು ವರ ಪಡಿತಾ ಇದ್ದಾನೆ? ಪಾಂಡವರನ್ನು ನಾನು ಒಂದು ದಿವಸ ಆದರೂ ತಡೆಯುವಂತ ಆಗಬೇಕು ಅಂತ ವರ. ಆಮೇಲೆ ಈ ಜಯದ್ರಥನ ಹೆಂಡತಿ ಯಾರು ಅಂದರೆ ದುರ್ಯೋಧನನ ತಂಗಿ ದುಶ್ಶಲ ಅಂತ. ಆ ದುಶ್ಶಲ ಅವಳು ಕೂಡ ತಪಸ್ಸನ್ನು ಮಾಡಿ ಅರ್ಜುನನ ಮಗ ಸಾಯುವಂತ ಆಗಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ಕೊಂಡಿರ್ತಾಳೆ. ಈ ಇಬ್ಬರು ಅಂತವರೇ, ಜಯದ್ರಥ ಆಮೇಲೆ ದುಶ್ಶಲ. ಸರಿಯಾಗಿದೆ ಇವ್ರ ಜೋಡಿ. ಹೀಗಿರೋದ್ರಿಂದ ಇದನ್ನು ಭೀಮಸೇನ ಕಂಡುಕೊಂಡಿದ್ದ. ರುದ್ರದೇವರ ವರದಿಂದ ಧರ್ಮರಾಜ ನಕುಲ ಸಹದೇವರನ್ನು ಜಯದ್ರಥ ತಡೆದ.
ಇನ್ನು ಪರಮಾತ್ಮ ಅಭಿಮನ್ಯುವಿನ ಆಯುರೇಖೆಯನ್ನು ಅಳಸಾಗಿದೆ. 13 ದಿವಸ ಅಷ್ಟೇ ಯುದ್ಧದಲ್ಲಿ ಯುದ್ಧ ಆಡೋದು, ಇಷ್ಟೇ ಅಭಿಮನ್ಯುದಿರೋದು ಅಂತ ತಿಳ್ಕೊಂಡಿರುವ ಕಾರಣದಿಂದ ಜಯದ್ರಥನನ್ನಲ್ಲ ರುದ್ರದೇವರನ್ನೇ ದಾಟಲು ಸಾಮರ್ಥ್ಯವನ್ನು ಪಡೆದಂತಹ ಭೀಮನು ಕೂಡ ಜಯದ್ರಥನಿಂದ ಪ್ರತಿರುದ್ಧನಾದವನಂತೆ, ಅವನಿಂದ ತಡೆಯಲ್ಪಟ್ಟವನು ಅಂತ ಆದವನಂತೆ ತೋರಿಸಿ ಸುಮ್ಮನಾಗ್ಬಿಟ್ಟ. ಜಯದ್ರಥನನ್ನು ಹೊಡೆದು ಒಳಗೆ ಹೋಗುವುದಾಗಿತ್ತು, ಅದನ್ನು ಮಾಡಲಿಲ್ಲ. ಜಯದ್ರಥಸ್ಥೇನ ವೃಷಧ್ವಜೇನ ಪ್ರಯುಧ್ಯಮಾನೇಷು ವೃಕೋದರಾದಿಷು ಪ್ರವಿಶ್ಯ ವೀರಃ ಸ ಧನಂಜಯಾತ್ಮಜೋ ವಿಲೋಡಯಾಮಾಸ ಪರೋರು ಸೇನಾಂ. ಅವಾಗೇನಾಗ್ಬಿಡ್ತು, ಈ ವ್ಯೂಹವನ್ನು ಪ್ರವೇಶಿಸಿದವ ಅಭಿಮನ್ಯು ಒಬ್ಬರೇ. ಇವರೆಲ್ಲರೂ ಹೊರಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಳಗೆ ಹೋಗಲಿಕ್ಕೆ ಜಯದ್ರಥ ಬಿಡ್ತಾ ಇಲ್ಲ. ಜಯದ್ರಥಸ್ಥೇನ ವೃಷಧ್ವಜೇನ, ಈ ಜಯದ್ರಥನಲ್ಲಿ ಒಳಗೆ ಕೂತ್ಕೊಂಡಿರುವಂತಹ ಶಂಕರ ಶಿವ ಪಾಂಡವರನ್ನು ಒಳಗೆ ಹೋಗದಂತೆ ನೋಡ್ಕೊಳ್ತಾ ಇದ್ದಾನೆ. ಅವನ ಜೊತೆ ಯುದ್ಧ ಆಡ್ತಾ ಇದ್ದಾರೆ. ಇವನು ಒಳಗೆ ಬಿಡಬೇಕಲ್ಲ, ಅವನು ತಡಿಬೇಕಲ್ಲ ಅಂತ ಜಯದ್ರಥನ ಎದುರಿಗೆ ಏನೇ ಯುದ್ಧ ಆಡ್ತಿರೋ ಕಾಲಕ್ಕೆ ಅಭಿಮನ್ಯು ಒಳಗೆ ಹೋಗ್ಬಿಟ್ಟ, ಪ್ರವೇಶ ಮಾಡಿಬಿಟ್ಟ. ಹೆದರ್ಲಿಲ್ಲ. ಅಭೀಹಿ, ಏನು ಭಯ ಇಲ್ಲ ಅಭಿಮನ್ಯುವಿಗೆ. ಒಳಗೆ ಹೋದರೆ ವಿಲೋಡಯಾಮಾಸ ಪರೋರು ಸೇನಾಂ, ಇಡೀ ಆ ಕೌರವರ ಸೈನ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟ. ಇವನ ಪರಾಕ್ರಮ ನೋಡಿ, ನಾವು ಹೇಳಿದ್ದು ತುಂಬ ಸಂಕ್ಷೇಪ ಅಂತ ಆಗ್ಬಿಡ್ತದೆ. ಹೇಗೆ ಯುದ್ಧ ಆಡ್ತಾನೆ ಗೊತ್ತಾ? ಸದ್ರೋಣ ದುರ್ಯೋಧನ ಕರ್ಣ ಶಲ್ಯ ದ್ರೌಣ್ಯಗ್ರಣೀಭಿ ಕೃತ ವರ್ಮಯುಕ್ತೈ ವೃದ್ಧಶ್ಚಚಾರಾರಿ ಬಲೇಶ್ವಭೀತಃ ಶಿರಾಂಸಿ ಕೃತಂಸ್ತದನುವ್ರತಾನಾಂ. ದ್ರೋಣ, ದುರ್ಯೋಧನ, ಕರ್ಣ, ಶಲ್ಯ, ಅಶ್ವತ್ಥಾಮ, ಕೃತವರ್ಮ 6 ಜನ ಇದ್ದಾರೆ. ಇವರೆಲ್ಲರೂ ದೊಡ್ಡ ದೊಡ್ಡವರು. ಇವರಿಂದ ತಡೆಯಲ್ಪಟ್ಟವನಾಗಿರುವಂತಹ ಅಭಿಮನ್ಯು ಏನೂ ಭಯಗೊಳ್ಳದೇನೆ, ಅರಿಬಲೇಶು ಅಭೀತಃ, ಏನೂ ಭಯಗೊಳ್ಳದೇನೆ ಇವರ ಹಿಂದೆ ಬಂದಿರುವಂತಹ ಎಲ್ಲ ಸೈನಿಕರ ರುಂಡನ್ನೆಲ್ಲ ಹಾರಿಸ್ತಾ ಇದ್ದ, ಕುತ್ತಿಗೆಯನ್ನು ಕತ್ತರಿಸಿ ಹಾಕ್ತಾ ಇದ್ದ. ಇವರೆಲ್ಲರೂ ಅವನನ್ನು ತಡಿತಾ ಇದ್ರು. ಆದರೆ ಇವನು ಹೆದರ್ತಾ ಇರಲಿಲ್ಲ. ಇವ್ರ ಹಿಂದೆ ಬಂದಿರುವ ಎಲ್ಲ ಸೈನಿಕರ ಕುತ್ತಿಗೆಯನ್ನು ಹಾರಿಸಿ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಅಭಿಮನ್ಯು. ಸಲಕ್ಷಣಂ ರಾಜಸುತಂ ಪ್ರಸಹ್ಯ ಪಿತು ಸಮೀಪೇನ ಯದಾಶು ಮೃತ್ಯವೇ ಬೃಹದ್ಬಲಂ ಚೋತ್ತಮ ವೀರ್ಯ ಕರ್ಮ ವರಂ ರಥಾನಾಂ ಅಯುತಂ ಪತತ್ರಿಭಿಃ. ಆಗ ಇವನೆದುರಿಗೆ ಲಕ್ಷಣ ಎನ್ನುವಂತಹ ಒಬ್ಬ ರಾಜಕುಮಾರ, ದುರ್ಯೋಧನನ ಮಗ ಅವನು. ದುರ್ಯೋಧನನಿಗೆ ಪ್ರಸಿದ್ಧರಾದ 2 ಮಕ್ಕಳಿದ್ದಾರೆ, ಲಕ್ಷಣ ಹಾಗೂ ಲಕ್ಷಣ ಅಂತ. ಲಕ್ಷಣ ಅಂದರೆ ಅವಳು ರತಿದೇವಿ, ಅವಳನ್ನು ಕೃಷ್ಣನ ಮಗ ಲಗ್ನ ಮಾಡ್ಕೊಳ್ತಾನೆ. ಈ ಲಕ್ಷಣ ಅನ್ನುವಂಥ ಒಬ್ಬ ಮಗ ಇದ್ದಾನೆ, ಇವನು ಅಕ್ಷಕುಮಾರ. ರಾಮಾಯಣದಲ್ಲಿ ರಾವಣನ ಮಗ ಅಕ್ಷಕುಮಾರ ಇದ್ದ ನೋಡಿ, ಇವನು ಅವನೇ ಇಲ್ಲಿ ಲಕ್ಷಣನಾಗಿ ಅವತಾರ ಮಾಡಿರ್ತಾನೆ. ಅಲ್ಲಿ ಹನುಮಂತ ಅವನನ್ನು ಸಂಹಾರ ಮಾಡ್ತಾನೆ ಸುಂದರಕಾಂಡದಲ್ಲಿ. ಇಲ್ಲಿ ಹನುಮಂತನ ಭಕ್ತ ಅಭಿಮನ್ಯು ಲಕ್ಷಣನನ್ನು ಕೊಂದು ಹಾಕ್ಬಿಡ್ತಾನೆ. ಪಿತು ಸಮೀಪೇ ನಯದಾಶು ಮೃತ್ಯವೇ, ದುರ್ಯೋಧನ ಎದುರಿಗೆ ನೋಡ್ತಾ ಇರೋ ಕಾಲಕ್ಕೇನೆ ಆ ಲಕ್ಷಣನ ಕುತ್ತಿಗೆಯನ್ನು ಹಾರಿಸ್ಬಿಡ್ತಾನೆ ಅವನು. ಬೃಹದ್ಬಲಂ ಚೋತ್ತಮ ವೀರ್ಯ ಕರ್ಮ, ಅಲ್ಲೇ ಬೃಹದ್ಬಲ ಅಂತ ಇನ್ನೊಬ್ಬನು ಬಂದಿರ್ತಾನೆ, ಅವನು ಶಕುನಿಯ ಸಹೋದರ. ಅವನನ್ನು ಸಂಹಾರ ಮಾಡ್ತಾನೆ ಅಭಿಮನ್ಯು. ನೋಡ್ತಾ ಇರುವ ಕಾಲಕ್ಕೆ ಅದ್ಭುತವಾಗಿರುವಂತಹ ಪರಾಕ್ರಮವನ್ನು ಪ್ರದರ್ಶನ ಮಾಡಿ ವರಂ ರಥಾನಾಂ ಅಯುತಂ ಪತದ್ರಿಭಿಃ 10,000 ಮಹಾರಥರನ್ನು ಸಂಹಾರ ಮಾಡ್ತಾನೆ ಅಭಿಮನ್ಯು. ಇದು ಹೇಳೋದು ಸುಲಭ ಇದೆ, 10,000 ಅನ್ನುವ ಸಂಖ್ಯೆಯನ್ನು. ನೀವು ಒಂದು ಪ್ರಾಣಿಯನ್ನು ಕೊಲ್ಲಬೇಕು ಅಂದ್ರೆ ಎದೆ ದವಡಬಡ ಅಂತ ಹೋಗ್ತದೆ, ಕೊಲ್ಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಯಾಕೆಂದರೆ ಸಹಜವಾಗಿರುವಂತಹ ಆ ಶೌರ್ಯ, ಆ ಶಕ್ತಿ, ಆ ಧೈರ್ಯ ಅನ್ನೋದು ಕ್ಷತ್ರಿಯರಲ್ಲಿ ಇರ್ತದೆ. ಈ ಪ್ರಾಣಿಗಳನ್ನು ನಾವು ಕೊಂದುಬಿಡ್ಬೋದು ನೀವು ಅಂದ್ಕೊಂಡಿದ್ದೀರಾ, ಅದನ್ನು ಕೊಲ್ಲಿಕ್ಕಾಗಲ್ಲ. ಆದರೆ
ಕಣ್ಣೆದುರಿಗೆ ಈ ಬಾಲಕನಾಗಿರುವಂತಹ ಅಭಿಮನ್ಯು 10,000 ಮಹಾರಥರನ್ನು ಹೊಡಿತಾನೆ ಅಂದರೆ 10,000 ಮಹಾರಥರು ಅಂದರೆ ಹೇಗೆ ಗೊತ್ತಾ? ಒಬ್ಬೊಬ್ಬ ಮಹಾರಥ ಅಂತ ಆಗಬೇಕು ಅಂತಾದರೆ ಅವರು 10,000 ಜನರನ್ನು ಹೊಡಿಬೇಕು. ಅಂಥವರನ್ನು ಮಹಾರಥ ಅಂತ ಕರೀತಾರೆ. ಅಂಥವರ 10,000 ಸಂಖ್ಯೆಯಲ್ಲಿ ಜನರನ್ನು ಅಭಿಮನ್ಯು ಸಂಹರಿಸಿದ. ಅಲ್ಲರಿ ದ್ರೋಣಾಚಾರ್ಯರೆಲ್ಲ ಏನು ಮಾಡ್ತಾ ಇದ್ರು? ಏನು ನೋಡ್ಕೊಂಡು ನಿಂತ್ಕೊಂಡಿದ್ರಾ? ಸಾಲದಕ್ಕೆ 6 ಜನ ಇದ್ದಾರೆ ಅವರು ಅಲ್ವಾ? ದ್ರೋಣ, ಕರ್ಣ, ದುರ್ಯೋಧನ, ಅಶ್ವತ್ಥಾಮ, ಆಮೇಲೆ ಕೃತವರ್ಮ, ಶಲ್ಯ, ಇಷ್ಟು ಜನ ಇದ್ದಾರಪ್ಪ. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಇವರು ಹೆದರಿದ್ದಾರೆ. ಯಾರಿಗೆ ಹೆದರಿದ್ದು? ಅಭಿಮನ್ಯುವಲ್ಲ, ಕೃಷ್ಣನಿಂದ. ನಾವೇನಾದರೂ ಅಭಿಮನ್ಯುವನ್ನು ಮುಟ್ಟಿದರೆ ಕೃಷ್ಣ ಬಿಡ್ತಾನ? ಮೊದಲೇ ದ್ರೌಪದಿ ಮೇಲೆ ಕೈ ಮಾಡಿ ಅವ್ರ ಕೈ ಮಾಡಿದಕ್ಕೆ ನಾವು ಬಯಸ್ಕೊಂಡ್ವಿ. ದ್ರೋಣಾಚಾರ್ಯ ಮನೆಗೂ ಹೋಗಲಿಲ್ಲ, ಭೀಷ್ಮನ ಮನೆಗೂ ಹೋಗಲಿಲ್ಲ, ಯಾರ ಮನೆಗೂ ಹೋಗಲಿಲ್ಲ. ಕೃಷ್ಣ ದುರ್ಯೋಧನ ಮನೆಗೆ ಹೋಗಿ ಅಲ್ಲಿ ಸತ್ಕಾರ ಪಡೆದ. ಇನ್ನು ಅರ್ಜುನ ತನ್ನ ತಂಗಿಯ ಮಗ, ಅವನನ್ನು ಸಂಹರಿಸಿದರೆ ಬಿಡ್ತಾನ ಅಂತ ದ್ರೋಣಾದಯ ತಮ್ಮ ಹರಿಕೋಪಭೀತಾ ಪ್ರತ್ಯಕ್ಷತೋ ಹಂತು ಮಶಕ್ನುವಂತಹ ಎದುರಿಗೆ ಬಂದು ಈ ಅಭಿಮನ್ಯುವನ ಶಿರಶ್ಛೇದವನ್ನು ಏನೋ ಮಾಡಬೇಕಲ್ಲ, ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯಾಕೆ? ಕೃಷ್ಣನಿಂದ ಭಯ ಇದೆ ಅವರಿಗೆ. ಸಮ್ಮಂತ್ರ್ಯ ಕರ್ಣಂ ಪುರತೋ ನಿಧಾಯ ಚಕ್ರುರ್ವಿಚಾಪಾಶ್ವರಥಂ ಕ್ಷಣೇನ. ಆಗುರು ಮತ್ತೇನು ಮಾಡುವಂತಿಲ್ಲ, ಇವನು ಹೀಗೆ ನೋಡ್ತಾ ಇದ್ದರೆ ನಮ್ಮನ್ನು ಹೊಡಿತಾನೆ ಇವನು. ಅದಕ್ಕೆ ಕರ್ಣನನ್ನು ಮುಂದೆ ಬಿಡ್ತಾರೆ. ಕರ್ಣನನ್ನು ಮುಂದಿಟ್ಟುಕೊಂಡು ಈ ಅಭಿಮನ್ಯುವಿನ ಧನುಸ್ಸನ್ನು, ಕುದುರೆಗಳನ್ನು, ರಥವನ್ನು ಕ್ಷಣದಲ್ಲಿಯೇ ಮುರಿದು ಹಾಕಿಬಿಡ್ತಾರೆ. ಅದು ಹೇಗೆ ಗೊತ್ತಾ? ಒಬ್ಬೊಬ್ರದ್ದು ಒಂದೊಂದೊಂದು ಭಾಗ ಇದೆ. ಕರ್ಣೋ ಧನುಹು ತಸ್ಯ ಕೃಪಶ್ಚ ಸಾರಥಿಂ ದ್ರೋಣೋ ಹಯಾನಾಶು ವಿಧಮ್ಯ ಸಾಯಕೈಹಿ ಸ ಚರ್ಮ ಖಡ್ಗಂ ರಥಚಕ್ರವಸ್ಯ ಪ್ರಣುದ್ಯ ಹಸ್ತಸ್ಥಿತಮೇವ ಚಕ್ರುಹು. ಅಭಿಮನ್ಯುವಿನ ಧನುಸ್ಸನ್ನು ಕರ್ಣ ಹೊಡೆದ. ಅಭಿಮನ್ಯುವಿನ ಸಾರಥಿಯನ್ನು ಕೃಪಾಚಾರ್ಯರು ಹೊಡೆದರು. ಕುದುರೆಗಳನ್ನು ದ್ರೋಣಾಚಾರ್ಯರು ಬಾಣಗಳಿಂದ ಹೊಡೆದು ನಾಶ ಮಾಡಿದರು. ಕೈಯಲ್ಲಿ ಕತ್ತಿ, ಗುರಾಣಿ ಇವೆಲ್ಲ ಹಿಡ್ಕೊಂಡು ಬರಬೇಕಲ್ಲ ಯುದ್ಧ ಆಡಲಿಕ್ಕೆ ಅಂತ. ಯಾಕೆ ಧನುಸ್ಸಿಲ್ಲ ಇವಾಗ. ಅಂತಹ ಆಯುಧಗಳನ್ನು ಹಿಡ್ಕೊಂಡು ಬರಬೇಕು ಅಂದರೆ ಅವುಗಳನ್ನೂ ಕೂಡ ಹಾಳು ಮಾಡಿ ರಥದ ಗಾಲಿಯನ್ನೂ ಕೂಡ ಮುರಿದು ಹಾಕಿಬಿಡ್ತಾರೆ. ಹಸ್ತಸ್ಥಿತಮೇವ ಚಕ್ರುಹು, ಬರೀ ಗೈಯಲ್ಲಿ ಅಭಿಮನ್ಯುವನ್ನು ನಿಲ್ಲಿಸ್ಬಿಟ್ರು. ಇವನ ರಕ್ಷಣೆಗೆ ಯಾರು ಬರಬೇಕಾಗಿತ್ತು? ಇವಾಗ ಧರ್ಮರಾಜಾದಿಗಳು ಬರ್ಬೋದಾಗಿತ್ತು. ಆದರೆ ಜಯದ್ರಥ ಅವರನ್ನು ತಡೆದು ನಿಂತ್ಕೊಂಡಿದ್ದಾನೆ. ಅಷ್ಟು ರುದ್ರದೇವರ ವರ ಅವರ ಮೇಲಿದೆ. ಕೆಲವೊಮ್ಮೆ ದೇವತೆಗಳ ವರಗಳು ಈ ತರಹ ಕೆಲಸ ಮಾಡ್ತಾ ಇದ್ದಾಗ ಸಜ್ಜನರಿಗೂ ಹಾನಿ ಉಂಟಾಗ್ತದೆ. ರಾಮಾಯಣದಲ್ಲಿ ರಾವಣನ ಒಬ್ಬ ಮಗ, ಅವನಿಗೂ ಕುಂಭಕರ್ಣ ಅಂತ ಕರೀತಾರೆ. ಅತಿಕಾಯ ಅಂತ ಅವನ ಹೆಸರು. ಆ ಅತಿಕಾಯ ಅವನು ಹೇಗಿದ್ದ ಅಂದರೆ, ನೀವು ಒಂದು ಕೈ ಕತ್ತರಿಸಿದ್ರೆ 2 ಕೈ ಬರುತ್ತೆ ಅವನಿಗೆ, ಒಂದು ತಲೆ ಕತ್ತರಿಸಿದ್ರೆ 2 ತಲೆ ಬರ್ತವೆ. ನೀವು ಹೊಡೆದಷ್ಟಿನ ಬಲಿಷ್ಠ ಆಗ್ತಾನೆ ಅವನು. ಇವರು ಲಕ್ಷ್ಮಣ ಮುಂತಾದವರು ಹೊಡಿಬೇಕಾ, ಅವನು ಕುತ್ತಿಗೆ ಹಾರಿಸೋರು, 2 ಕುತ್ತಿಗೆ ಬರೋದು. ರಾವಣ ಒಂದು ರೀತಿ ಚಲೋ, 10 ಕುತ್ತಿಗೆ ಇದೆ ಅವನಿಗೆ, 11 ಏನಾಗಲ್ಲ. ಇವ್ನು ಹೊಡಿತಾ ಹೋದರೆ 4, 8, 16 ಆಗ್ತಾ ಹೋಗ್ತದೆ ಇವನಿಗೆ. ಏನು ಮಾಡೋದಪ್ಪ? ಆಗ ಇವನು ಎಲ್ಲ ಕಪಿಗಳನ್ನು ಬಾಯಲ್ಲಿ ಹಾಕ್ಕೊಂಡು ನುಂಗ್ಕೊಂಡು, ಇವನು ಕುಂಭಕರ್ಣನ ಥರನೇ ಇವನು. ಈ ತರಹ ಕಪಿಗಳನ್ನೆಲ್ಲ ಬಾಯಲ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ದೇವಾಹ ವಿಷೇದುರೀಷತ್, ಸ್ವಲ್ಪ ಮನಸ್ಸಿಗೆ ನೋವು ಮಾಡಿಕೊಂಡ್ರಂತೆ ದೇವತೆಗಳು, ಯಾಕಾದರೂ ವರ ಕೊಟ್ಟವಪ್ಪ ಇವನಿಗೆ ಅಂತ. ಸ್ವಲ್ಪ ಆಮೇಲೆ ಮತ್ತೆ ಲಕ್ಷ್ಮಣ ಅವನ ಸಂಹಾರವನ್ನು ಮಾಡ್ತಾನೆ ಅಂತ ಕಥೆ ಬರ್ತದೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಕೆಲವೊಂದು ಪ್ರಸಂಗಗಳಲ್ಲಿ ಇಲ್ಲೇನು ದೇವತೆಗಳಿಗೆ ಮನಸ್ಸಿಗೆ ನೋವಾಯಿತು ಅಂತೇನು ಬಂದಿಲ್ಲ ಗ್ರಂಥಗಳಲ್ಲಿ. ಆದರೆ ದೇವತೆಗಳ ವರಗಳು ಕೆಲವೊಮ್ಮೆ ದೈತ್ಯರ ವಿಷಯದಲ್ಲಿ ಸತ್ಯ ಆಯಿತು ಅಂತಂದಾಗ ಅವು ಸಜ್ಜನರಿಗೆ ಕಂಟಕವಾಗಿಬಿಡ್ತವೆ. ಪ್ರಸ್ತುತ ರುದ್ರದೇವರು ಕೊಟ್ಟಿರುವಂತಹ ಈ ಜಯದ್ರಥನ ಮೇಲಿನ ವರ
ಧರ್ಮರಾಜ ಭೀಮನನ್ನು ತಡೀಲಿಲ್ಲ, ಭೀಮ ಸುಮ್ಮನೆ ನಿಂತ್ಕೊಂಡದ್ದು. ಧರ್ಮರಾಜಾದಿಗಳನ್ನು ತಡೆಬಿಡ್ತು ಅಂತಾದ್ದರಿಂದ ಇವರಿಗೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ಅಭಿಮನ್ಯು ಏಕಾಕಿಯಾಗಿ ಹೋರಾಡ್ತಾ ಇದ್ದಾನೆ, ತುಂಬ ಪರಾಕ್ರಮದಿಂದ ಹೋರಾಡಿದ. ಆದರೆ 6 ಜನ ಸೇರಿಕೊಂಡು ಇವನನ್ನು, ಸಾರಥಿಯನ್ನು, ಕುದುರೆಗಳನ್ನು, ರಥವನ್ನು ಎಲ್ಲವನ್ನು ಹೊಡೆದು ಹಾಕಿ ಬರೀ ಕೈಯಲ್ಲಿ ನಿಲ್ಲಿಸ್ಬಿಟ್ರು. ಆದರೆ ಈಗ ಹೊಡಿಬೇಕು ಯಾರು? ಈಗ ಎಲ್ಲ ಆಯುಧ ಎಲ್ಲ ಹೋಗಿದೆ. ಆದರೆ ನೇರವಾಗಿ ಹೋಗಿ ಕತ್ತಿಯಿಂದಲೋ ಬಾಣದಿಂದಲೋ ಅಭಿಮನ್ಯುವನ ದೇಹದ ಒಳಗೆ ಹೋಗುವಂತೆ ಮಾಡಬೇಕಲ್ಲ. ಇವನ ದೇಹವನ್ನು ಹೊಡೆಯೋರು ಯಾರು? ಭೀತೇಶು ಕೃಷ್ಣ ತದ್ವಧಾಯ, ಮತ್ತೆ ಭಯ ಆಯಿತು ಇವರೆಲ್ಲರಿಗೂ ಕೂಡ. ಹತ್ತಿರ ಹೋದರೆ ಕೃಷ್ಣ ನೆನಪಿಗೆ ಬರ್ತಾನೆ. ತೇಶ್ವಾಸ ಸಾದಾಶು ಗದಾಯುಧಂ ಗದಿ ದೌಶಾಸನಿಸ್ತವು ಯುಗಪಚ್ಚ ಮಮೃತು ಗದಾಭಿಘಾತೇನ ಮಿಥೋತಿ ಪೌರುಷವು. ಆಗ ದುಶ್ಯಾಸನ ಮಗ ಬರ್ತಾ ಇದ್ದಾನೆ, ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಇವನು ಕೈಯಲ್ಲಿ ಗದೆಯನ್ನು ತೆಗೆದುಕೊಂಡ. ಅವರಿಬ್ಬರು ಗದಾ ಯುದ್ಧ ಆಡ್ತಾ ಇದ್ದಾರೆ. ಇವರು 6 ಜನ ನೋಡ್ತಾ ನಿಂತ್ಕೊಂಡಿದ್ದಾರೆ. ಯಾಕೆ? ಇವ್ರಿಗೆ ಭಯ. ಆಗ ದುಶ್ಯಾಸನನ ಮಗ ಹಾಗೂ ಅಭಿಮನ್ಯು ಇಬ್ಬರೂ ಕೂಡ ಗದಾ ಯುದ್ಧವನ್ನು ಆಡೋ ಕಾಲಕ್ಕೆ ಇವನು ಇಷ್ಟೆಲ್ಲ ಪೀಡಿತನಾಗಿದ್ದರೂ ಕೂಡ ಆ ದುಶ್ಯಾಸನನ ಮಗನನ್ನು ಹೊಡೆದು ಸತ್ತು ಹೋಗ್ಬಿಡ್ತಾನೆ. ದುಶ್ಯಾಸನನ ಮಗ ಬಿಡೋದಿಲ್ಲ. ಒಂದು ರೀತಿಯಿಂದ ದುಶ್ಯಾಸನ ಮಗನೇ ಅಭಿಮನ್ಯುನ ಸಂಹಾರವನ್ನು ಮಾಡಿದ್ದು. ಇಬ್ಬರು ಗದಾಭಿಘಾತೇನ, ಅವನಿಗೆ ಹೊಡೆದ ಅವನು ಸತ್ತು ಹೋದ, ಇವನಿಗೆ ಹೊಡೆದ ಇವನು ಸತ್ತು ಹೋಗ್ಬಿಟ್ಟ. ಏಕಕಾಲದಲ್ಲಿ ಇಬ್ಬರು ಸತ್ತು ಹೋಗ್ಬಿಟ್ರು. ಹೀಗೆ 13ನೇ ದಿವಸ ಈ ಘಟನೆ ನಡೀತು. ಸುದ್ದಿ ಗೊತ್ತಾಯಿತು. ಅಭಿಮನ್ಯು ಇಷ್ಟೆಲ್ಲ ಜನರನ್ನು, ದುರ್ಯೋಧನನ ಮಗನನ್ನು, ದುಶ್ಯಾಸನನ ಮಗನನ್ನು, 10,000 ಮಹಾರಥರನ್ನು ಹೊಡೆದು ಮೃತನಾದ ಅನ್ನುವ ಸುದ್ದಿ ಗೊತ್ತಾಯಿತು. ಅವರೆಲ್ಲರೂ ನೋಡ್ರಿ ಎಂಥ ದೊಡ್ಡ ಕೆಲಸ ಮಾಡಿದ್ವಿ ಅಂತ ಸಂತೋಷ ಪಡ್ತಾ ಇದ್ದಾರೆ. ಕೌರವರು 6 ಜನ ಸೇರಿಕೊಂಡು 7ನೇದವನ ಕಡೆಯಿಂದ ಹೊಡೆಸಿ ಸಂತೋಷ ಪಡ್ತಾ ಇದ್ದಾರೆ. ತಸ್ಮಿನ್ ಹತೆ ಶತ್ರುರವಂ ನಿಶಮ್ಯ ಹರ್ಷೋದ್ಭವಂ ಮಾರುತಿ ರುಗ್ರವೀರ್ಯ. ಅವರೆಲ್ಲರೂ ಸಂತೋಷದಿಂದ ಧ್ವನಿ ಮಾಡ್ತಾ ಇರೋದನ್ನು ಭೀಮ ಕೇಳಿಸ್ಕೊಂಡು ಇಲ್ಲಿ ತನಕ ಸುಮ್ಮನೆ ಇದ್ದ. ಯಾಕೆ? ಪರಮಾತ್ಮ ಸಂಕಲ್ಪ ಮಾಡಾಗೋಗಿದೆ, ಅಭಿಮನ್ಯುವನ್ನು ಉಳಿಸ್ಲಿಕ್ಕಾಗಲ್ಲ. ಆದ್ದರಿಂದ ಅದನ್ನು ಸರಿಯಾಗಿ ತಿಳಿದುಕೊಂಡಿರುವಂತಹ ಭೀಮ ಇನ್ನು ಮುಂದೆ ಸೈಂಧವಾದೀನ್ ಯುಧಿಷ್ಠಿರಸ್ಯಾನುಮತೆ ನ್ಯಷೀದತ್, ಎಲ್ಲರನ್ನೂ ಕೂಡ ಸೋಲಿಸಿ ಎದುರಿಗೆ ಇರುವಂತಹ ಈ ಜಯದ್ರಥನನ್ನೂ ಕೂಡ ಸೋಲಿಸಿ ಧರ್ಮರಾಜನ ಹತ್ತಿರ ಓಡಿ ಬಂದ ಭೀಮ. ಧರ್ಮರಾಜನಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಅವನು ಆಡುವಂತಹ ಮಾತುಗಳಿವೆ. ಅವನೇನಂತಾನೆ ಗೊತ್ತಾ? ನನ್ನ ಒಂದು ಆಶೆಯನ್ನು ತೀರಿಸ್ಕೊಳ್ಳಿಕ್ಕೆ ಮಕ್ಕಳನ್ನು ಬಲಿ ಕೊಡ್ತಾ ಇದ್ದೀನಿ ಅಂತಂತಾನೆ ಅವನು. ಯಾಕೆ? ನೋಡ್ರಿ, ಗೆದ್ದರೆ ರಾಜ್ಯ ಯಾರಿಗೆ ಬರುತ್ತೆ? ಧರ್ಮರಾಜನಿಗೆ ಅಲ್ಲ. ಧರ್ಮರಾಜ ತಾವೊಬ್ಬ ರಾಜ್ಯ ಆಳೋ ಸಲುವಾಗಿ ಇಷ್ಟೆಲ್ಲ ಜನರನ್ನು ಅವನು ಬಲಿ ಕೊಡ್ತಾ ಇದ್ದಾನೆ ಅನ್ನೋ ತರಹ ಸ್ವತಃ ಅವನೇ ಮಾತಾಡ್ತಾನೆ. ಆದರೆ ಅದೇನು ಹಾಗೆ ನಿಜವಾದದ್ದಲ್ಲ. ಕೃಷ್ಣನ ಸಂಕಲ್ಪ ಇರೋದು ಅಭಿಮನ್ಯು ಮುಂತಾದವರ ಮರಣ ಆಗಲೇಬೇಕು. ಅಷ್ಟೇ ಪರಮಾತ್ಮ ಅವರಿಗೆ ಕೀರ್ತಿಯನ್ನು ಕೊಟ್ಟ, ಉತ್ತಮವಾಗಿರುವ ವೀರಸ್ವರ್ಗವನ್ನು ಅವರು ಪಡಿತಾರೆ. ಇವೆಲ್ಲವೂ ಕೂಡ ಪರಮಾತ್ಮನ ಭೂಭಾರ ಹರಣ ಕಾರ್ಯಕ್ಕೆ ಅಂಗಭೂತರಾದವರು ಅಂತ ತಿಳಿದುಕೊಂಡಾಗ ಇದುವೇ ನಡೆಯಬೇಕಾದದ್ದು ಅಂತ ನಮಗೆ ಗೊತ್ತಾಗ್ತದೆ. ಭೀಮಸೇನನೂ ಕೂಡ ಅದನ್ನೇ ತಿಳ್ಕೊಂಡು ಸುಮ್ಮನಿದ್ದದ್ದು ಅಲ್ಲಿ ತನಕ. ಆದರೆ ಧರ್ಮರಾಜ ತುಂಬ ಮೃದು ಮನಸ್ಕನಾದವನು. ಅವನು ಮನಸ್ಸಿಗೆ ಬಹಳ ನೋವು ಮಾಡಿಕೊಂಡು ಕೂತ್ಕೊಂಡಿರುವ ಕಾಲಕ್ಕೆ ಅವನನ್ನು ಸಾಂತ್ವನಗೊಳಿಸಬೇಕು ಅಂತ ವೇದವ್ಯಾಸ ದೇವರು ಅಲ್ಲಿಗೆ ಬರ್ತಾರೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರ ಆಗಮನ ಅಂತ ಅನ್ನೋದು ಎಂಥೆಂಥ ಸಂದರ್ಭಗಳಲ್ಲಿ ಆಗಿದೆ ಅಂದರೆ ನಾವು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಯಾವಾಗ ಪಾಂಡವರಿಗೆ ಇಲ್ಲೊಂದೇನೋ ನೋವಾಗುವಂತಹ ಪರಿಸ್ಥಿತಿ ಇದೆ, ಇಲ್ಲೊಂದೇನೋ ಸೋಲಾಗಬಹುದು ಇವರಿಗೆ ಅನ್ನುವಂತಹ ಪ್ರಸಂಗ ಬರ್ತದಲ್ಲ, ಅದನ್ನು ಪರಿಹರಿಸಿ ತತ್ಕ್ಷಣದಲ್ಲಿ ಅವರ ಮುಂದೆ ನಿಂತುಕೊಂಡು ಅದಕ್ಕೆ ಪರಿಹಾರವನ್ನು ನೀಡ್ತಾರೆ. ಇದನ್ನು ನಾವೂ ತಿಳ್ಕೊಳ್ಬೇಕು. ನಮಗೂ ಕೂಡ ಕಷ್ಟ ಪರಿಸ್ಥಿತಿಗಳು ಬರ್ತಾವೆ. ಆಗ ನಾವೇನು ಮಾಡ್ತೀವಿ ಗೊತ್ತಾ? ನಾಸ್ತಿಕರಾಗ್ಬಿಡ್ತೀವಿ.
ದೇವರಿಲ್ಲ, ನಮ್ಮ ಕೈ ಹಿಡಿಯಲ್ಲ ರೀ ದೇವರು, ಅವನು ನೂರಾರು ಕೆಲಸ ಇದೆ, ನಮ್ಮನ್ನೆಲ್ಲ ನೋಡ್ತಾನೆ ಅಂತ ಹಾಗೆ ಅನ್ಕೊಳ್ಬೇಡಿ. ಜಗದ್ರಕ್ಷಾ ಕೇವಲೋದ್ಯೋಗಿನಃ, ಪರಮಾತ್ಮನ ಕೈಗಳಿಗೆ ಬೇರೆ ಕೆಲಸನೇ ಇಲ್ಲ. ನಮ್ಮನ್ನು ರಕ್ಷಣೆ ಮಾಡೋದು ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ ಪರಮಾತ್ಮನ ಕೈಗಳಿಗೆ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಹೀಗೆ ಪರಮಾತ್ಮನನ್ನ ಪಾಂಡವರು ತಿಳಿದಿದ್ದರು ಅಂತಾದ್ದರಿಂದ ಅವರ ಮೇಲೆ ಕೃಪೆಯಿಂದ ಯಾವಾಗಲೂ ವೇದವ್ಯಾಸ ದೇವರು ಬರ್ತಾ ಇದ್ರು. ಅಂತಹದ್ದು ಒಂದು ಪ್ರಸಂಗ, ಯುದ್ಧ ಭೂಮಿಗೆ ಬಂದಿದ್ದಾರೆ ವೇದವ್ಯಾಸ ದೇವರು. ನೋಡಿದರು, ನನಗೆ ಏನೂ ಬೇಕಾಗಿಲ್ಲ, ನಮೇ ಜಯ ಪ್ರೀತಿಕರೋ ನ ರಾಜ್ಯಂ ನ ಚಾಮರತ್ವಂ ನ ಸುರೈಃ ಸುಲೋಕತ ಇಮಂ ಸಮೀಕ್ಷ್ಯಾಗ್ರ ಪ್ರತಿವೀರ್ಯ ಪೌರುಷಂ ನಿಪಾದಿತಂ ದೇವವರಾತ್ಮಜಾತ್ಮಜಂ. ನೋಡಿ, ದೇವವರನಾಗಿರುವಂತಹ ಇಂದ್ರನ ಆತ್ಮಜ ಈ ಅರ್ಜುನ, ಅವನ ಮಗ ಅಭಿಮನ್ಯು, ಇವನು ಮೃತನಾಗಿದ್ದಾನೆ. ಇವನನ್ನು ಕೊಂದು ನಾನು ಹೇಗೆ ಜಯಶೀಲನಾಗಲಿ, ನನಗೆ ಯಾಕೆ ಬೇಕು ಈ ಸ್ವರ್ಗ ರಾಜ್ಯ ಮುಂತಾದವುಗಳು, ಬೇಡ ಅನ್ನೋ ಲೆಕ್ಕದಲ್ಲಿ ಮಾತಾಡ್ಬಿಟ್ಟ. ಆಗ ವೇದವ್ಯಾಸ ದೇವರು ಬರ್ತಾ ಇದ್ದಾರಲ್ಲ, ಬಂದು ಸಾಂತ್ವನಗೊಳಿಸ್ಲಿಕ್ಕೆ ಅಂತ ಅವನ ಮುಂದೆ ಅನೇಕ ಕಥೆಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಕಥೆ ಅಕಂಪನೋಪಾಖ್ಯಾನ ಅಂತ ಕರೀತಾರೆ ಅದನ್ನು. ಅಕಂಪನ ಅಂತ ಒಬ್ಬ ರಾಜ ಇರ್ತಾನೆ. ವ್ಯಾಸರು ಈ ಕಥೆಯನ್ನು ಹೇಳೋ ಕಾಲಕ್ಕೆ ಒಂದು ಮಾತನ್ನು ಆಡ್ತಾರೆ ಅವರು. ನೋಡಿ, ಯಾರು ಈ ಕಥೆಗಳನ್ನು ಕೇಳ್ತಾ ಇದ್ದಾರಲ್ಲ ಅವರಿಗೆ ಪುತ್ರಶೋಕ ಆಗಿದ್ದರೆ ಕಡಿಮೆ ಆಗ್ತದೆ, ಉತ್ತಮವಾಗಿರುವಂತಹ ಯಶಸ್ಸು, ಕೀರ್ತಿ, ಆಯುಷ್ಯ, ಬಲ ಇವೆಲ್ಲವೂ ಕೂಡ ಅಭಿವೃದ್ಧವಾಗ್ತವೆ. ಅಂತಹ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಅವರು ಹೇಳ್ತಾರೆ. ನೋಡು, ಹಿಂದಕ್ಕೆ ಒಬ್ಬ ರಾಜ ಇದ್ದ ಅಕಂಪನ ಅಂತ. ಅವನು ಕೂಡ ಮತ್ತು ರಾಜ ಅಂತಾದ್ದರಿಂದ ಯುದ್ಧ ಆಡುವಂತಹ ಪ್ರಸಂಗ ಅವ್ರಿಗೂ ಒದಗಿ ಬಂದಿರುತ್ತದೆ. ಆ ಅಕಂಪನ ಎನ್ನುವ ರಾಜನಿಗೆ ಒಬ್ಬ ಮಗ ಇದ್ದಾನೆ, ಹರಿ ಅಂತ ಅವನ ಹೆಸರು. ತುಂಬ ಭಗವದ್ಭಕ್ತ. ಅವನು ಯುದ್ಧಕ್ಕೆ ಅಂತ ಹೋಗಿರ್ತಾನೆ, ಈ ಅಕಂಪನ ರಾಜನ ಮಗ ಹರಿ. ಶತ್ರುಭಿಃ ಪರಿವೃತೋ ಬಹುಧಾ ರಣಮೂರ್ಧನಿ ಯೋಧಯಾಮಾಸ ತಾನ್ ಸರ್ವಾಸ್ತ ಕುಶಲೋ ಬಲಿ. ಇವನು ಕೂಡ ತುಂಬ ಪರಾಕ್ರಮದಿಂದ ಯುದ್ಧ ಆಡಿದ. ಆದರೆ ಏನು ಮಾಡೋದು, ಎದುರಿನ ಪಕ್ಷದವರು ಸಂಖ್ಯೆಯಲ್ಲಿ ಬಹಳ ಇದ್ದಾಗ ಸೋಲುವಂತಹ ಪ್ರಸಂಗ ಜಾಸ್ತಿ ಆಗಿಬಿಡುತ್ತದೆ. ಎಲ್ಲರೂ ಕೂಡ ಸೇರಿಕೊಂಡು ಈ ಹರಿ ಅನ್ನುವಂತಹ ಈ ರಾಜಕುಮಾರನನ್ನು ಕೊಂದು ಹಾಕಿಬಿಡ್ತಾರೆ. ಗೊತ್ತಾಯಿತು ರಾಜನಿಗೆ, ನನ್ನ ಮಗನನ್ನು ಕೊಂದಿದ್ದಾರೆ ಅಂತ ತಿಳಿದು ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡ. ಆಗ ಅವನಿಗೆ ಅನುಗ್ರಹಿಸಬೇಕು ಅಂತ ನಾರದರು ಅಲ್ಲಿಗೆ ಬರ್ತಾರೆ. ನೋಡು ರಾಜ, ನಿಂಗೊಂದು ಕಥೆ ಹೇಳ್ತೀನಿ ಕೇಳು ಅಂತ ಅವರು ಒಂದು ಕಥೆ ಹೇಳ್ತಾರೆ. ಈಗಾಗಲೇ ಮಹಾಭಾರತದಲ್ಲಿ ಬರುವಂತಹ ಕಥಾ ವೈಭವವನ್ನು ನಾವು ಕೇಳಿದ್ದೇವೆ. ಒಂದು ಕಥೆ ಪ್ರಾರಂಭ ಆಯಿತು ಅಂದರೆ ಅದರಲ್ಲಿ 10 ಕಥೆಗಳು ಬರ್ತವೆ. ಯಾವ ಕಥೆ ಗೊತ್ತಾ? ಮೃತ್ಯು ಎನ್ನುವಂತಹ ದೇವತೆ ಹೇಗೆ ಹುಟ್ಟಿತು ಅಂತ ಹೇಳುವಂತಹ ಒಂದು ಕಥೆ. ಈ ಕಥೆ ನಮಗೆಲ್ಲರಿಗೂ ಸಂಬಂಧಿಸುವುದು. ಯಾಕೆ? ಎಲ್ಲರಿಗೂ ಮೃತ್ಯು ಅನ್ನೋದು ಇದೆ ಅಂತ. ಆದ್ದರಿಂದ ನಾರದರು ಈ ಕಥೆಯನ್ನು ಹೇಗೆ ವರ್ಣಿಸ್ತಾರೆ ಅಂದರೆ, ಅಕಂಪನ ರಾಜನಿಗೆ ಶೋಕ ಹೋಗಿ ಖರೆಯದಪ್ಪ ಇಷ್ಟೇ ಇರೋದು ಅಂತ ಅವನಿಗೆ ನಿಜವಾಗಿರುವಂತಹ ಜ್ಞಾನ ಬರುವಂತೆ ಅವರು ಉಪದೇಶ ಮಾಡ್ತಾರೆ. ಎಲ್ಲ ಪ್ರಜಾಜನರನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು. ಪ್ರಜಾಸೃಷ್ಟ್ವಾ ತದಾ ಬ್ರಹ್ಮ ಆದಿಸರ್ಗೇ ಪಿತಾಮಹ ಅಸಮೃತಂ ಮಹಾತೇಜಾ ದೃಷ್ಟ್ವಾ ಜಗದಿದಂ ಪ್ರಭು. ಸೃಷ್ಟಿಯನ್ನು ಮಾಡ್ತಾನೇ ಇದ್ದಾರೆ. ಲೋಕದಲ್ಲಿ ಜನರು ಹುಡ್ತಾನೇ ಇದ್ದಾರೆ, ಯಾರು ಸಾಯ್ತಾ ಇಲ್ಲ. ಯಾಕೆ? ಇನ್ನು ಮರಣ ಅನ್ನೋದೇ ಇಲ್ಲ. ಅಂತಹ ಕಾಲ ಅಂದ್ರೇನು, ಇದು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಅಷ್ಟು ಹಿಂದಿನ ಕಾಲ ಇದು. ಸೃಷ್ಟಿ ಆಗ್ತಾ ಇದೆ ಅಷ್ಟೇ, ಯಾರು ಸಂಹಾರ ಆಗ್ತಾ ಇಲ್ಲ.
ಅವಾಗ ಏನು ಮಾಡೋದು? ಭೂದೇವಿಗೆ ಬಹಳ ಕಷ್ಟ ಆಗೋಯ್ತು. ಯಾಕೆ ಎಲ್ಲರೂ ಇರೋ ಎಲ್ಲಿ? ಇಲ್ಲೇ. ತಸ್ಯ ಚಿಂತಾ ಸಮುತ್ಪನ್ನ ಸಂಹಾರಂ ಪ್ರತಿ ಪಾರ್ಥವ ಚಿಂತೆಯನ್ನಹ್ಯಸೌ ವೇದ ಸಂಹಾರಂ ವಸುಧಾಧಿಪ. ಈ ಭೂಮಿಯ ಮೇಲೆ ಎಲ್ಲರೂ ಕೂಡ ಹುಡ್ತಾನೇ ಇದ್ದಾರೆ ನೋಡಿ. ಕೆಲವೊಮ್ಮೆ ನೀವು ನಿಜವಾಗಿ ವಿಚಾರ ಮಾಡ್ತಾ ಬಂದಾಗ ಈ ಸಂಹಾರ ಅನ್ನೋದು ಅವಶ್ಯವಾಗಿ ಆಗಲೇಬೇಕಾಗ್ತದೆ. ಇಲ್ಲ ಅಂತಂದರೆ ಎಲ್ಲರೂ ಹುಡ್ತಾ ಹೋದರು ಅಂತಂದರೆ ಯಾರೂ ಸಾಯ್ತಾನೇ ಇಲ್ಲ ಅಂತಂದಾಗ ಏನು ಪರಿಸ್ಥಿತಿ ಭೂಮಿದು? ನೀವು ಊಹೆ ಮಾಡ್ಕೊಳ್ಳಿ ಸ್ವಲ್ಪ. ಈ ಕಥೆ ಕೇಳಿ ಆಮೇಲೆ ಊಹೆ ಮಾಡ್ತಾ ಕೊಡ್ರಿ. ಯಾರೂ ಸಾಯಲ್ಲಪ್ಪ. ಯಾರೂ ಸಾಯಲ್ಲ ಅಂದ್ರೇನು? ಮನುಷ್ಯರಲ್ಲ, ನೀವು ಹೊಡೆಯೋ ಸೊಳ್ಳೆಗಳು ಸಾಯಲ್ಲ, ಏನು ಮಾಡ್ತೀರಾ? ಸರ್ಪಗಳು ಸಾಯಲ್ಲ, ಏನು ಮಾಡ್ತೀರಾ? ಸಿಂಹ ಸಾಯಲ್ಲ, ಹುಲಿ ಸಾಯಲ್ಲ, ಏನು ಮಾಡ್ತೀರಾ? ಈ ಕಥೆಯನ್ನು ಕೇಳಿದಾಗ ಮೃತ್ಯು ಅನ್ನೋದು ಬರಬೇಕಪ್ಪ ಅಂತ ಅನಿಸುವಂತಹ ಕಥೆ ಇದೆ. ಅದಕ್ಕೆ ಬ್ರಹ್ಮದೇವರಿಗೆ ಭಾರಿ ಆಶ್ಚರ್ಯ ಆಗೋಯಿತು. ನಾ ಸೃಷ್ಟಿ ಮಾಡ್ತಾನೆ ಇದ್ದೀನಿ, ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಂಹಾರ ಹೇಗೆ ಮಾಡೋದು ಅಂತ ಗೊತ್ತೇ ಆಗಲಿಲ್ಲಂತೆ. ಇವೆಲ್ಲ ನಾಟಕ ಅಷ್ಟೇ, ಅವರಿಗೆಲ್ಲ ಗೊತ್ತಿದೆ. ಬ್ರಹ್ಮದೇವರಿಗೆ ಅಜ್ಞಾನ, ಈ ತರಹ ಚಿಂತೆ ಮಾಡೋದು, ಸಂಶಯ ಇದ್ಯಾವುದೂ ಇರಲ್ಲ. ಹಾಗೆ ತೋರಿಸ್ತಿರ್ತಾರೆ ಅವರು. ಏನು ಮಾಡೋದಪ್ಪ, ಬರೀ ಸೃಷ್ಟಿ ಆಗ್ತಾ ಇದೆ, ಸಂಹಾರನೇ ಆಗ್ತಾ ಇಲ್ಲಲ್ಲ ಅಂಥೇಳಿ ಚಿಂತೆ ಮಾಡಿ ಸಿಟ್ಟು ಬಂದ್ಬಿಡ್ತದೆ ನೋಡಿ. ನೀವೇನೋ ಮಾಡ್ತಾ ಕೂತ್ಕೊಂಡಿರ್ತೀರ, ಅದಕ್ಕೇನಾದರೂ ಒಂದು ಉತ್ತರ ಹೊಳಿಲೆ ಅಂತಂದಾಗ ಸಿಟ್ಟು ಬಂದ್ಬಿಡ್ತದೆ. ಈಗ ನಮ್ಮ ಸಿಟ್ಟಿನಿಂದ ಭಾಳ ಆದರೆ ನಮ್ಮ ತಾಯಿ ಮೇಲೆ ಒದರಾಡ್ಬೋದು, ಒಂದು 4 ಪಾತ್ರೆ ಎತ್ತಾಕ್ಬೋದು ಅಷ್ಟೇ. ಆದರೆ ಬ್ರಹ್ಮದೇವರು ಸಿಟ್ಟಿಗೆದ್ರು ಅಂದರೆ ಅವ್ರ ಮುಖದಿಂದ ಜೋರಾಗಿ ಅಗ್ನಿ ಬಂದ್ಬಿಡ್ತು. ಆ ಅಗ್ನಿಯಿಂದ ಇಡೀ ಜಗತ್ತು ಸುಟ್ಟೋಗ್ಬಿಡ್ತು. ಚರಾಚರಂ ಜಗತ್ ಸರ್ವಂ ದದಾಹ ಭಗವಾನ್ ಪ್ರಭು. ಹೀಗೆ ಸುಟ್ಟೋಯ್ತು. ಆಗ ರುದ್ರದೇವರು ನೋಡಿದರು, ಶಿವ ನೋಡಿದ. ಹುಟ್ಟಿದವರೆಲ್ಲ ಸಾಯ್ತಾ ಇದ್ದಾರೆ, ಏನಪ್ಪ ಏನು ಮಾಡ್ತಾ ಇದೀಯಾ ಅಂತ ಅವರಪ್ಪನ ಹತ್ರ ಕೇಳಿದರು. ಬ್ರಹ್ಮದೇವರನ್ನ ಶರಣ ಹೊಂದರು. ಯಾಕಪ್ಪ ಇಷ್ಟೇ ಸಿಟ್ಟಿಗಿದ್ದು ನೀನು ಕೊಲ್ತಾ ಇದ್ದೀಯಾ? ನೀನೇ ಸೃಷ್ಟಿ ಮಾಡಿರೋದು. ಬ್ರಹ್ಮಸೂತ್ರಗಳಲ್ಲಿ ಒಂದು ವಿಚಾರ ಬರ್ತದೆ. ಈಗ ಪರಮಾತ್ಮನನ್ನೇ ನಾವು ಜಗಜ್ಜನ್ಮಾದಿ ಕರ್ತ ಅಂತ ಕರಿಬೇಕು, ಹಾಗೆ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಈಗ ಪರಮಾತ್ಮ ಸೃಷ್ಟಿ ಮಾಡ್ತಾನಂತೇನೋ ಒಪ್ಕೊಳ್ಳೋಣಂತೆ. ಬ್ರಹ್ಮದೇವರು ನೀವು ಇಷ್ಟು ದಿವಸ ಹೇಳಿದ್ರಿ, ಈಗ ಬದಲು ಮಾಡಿದ್ದೀರಿ, ಆಯಿತು ಒಪ್ಕೋತೀವಿ. ಆದರೆ ಪರಮಾತ್ಮ ಸಂಹಾರ ಮಾಡ್ತಾನೆ ಅಂತ ಅನ್ನೋದು ಹೇಗೆ ನಂಬೋದು? ಯಾಕೆ ಯಾರು ಹುಟ್ಟಿಸ್ತಾರೋ ಅವರು ಸಾಯಿಸ್ತಾರಾ? ತಂದೆ ತಾಯಿಗಳು ಹುಟ್ಟಿಸ್ತಾರಪ್ಪ, ಅವ್ರೇನ್ರಿ ಸಾಯಿಸ್ತಾರೇನ್ರಿ? ಈಗ ದುರ್ಯೋಧನಂತ ಮಗ ಇದ್ದರೆ ಬೇಕಿದ್ರೆ ಸಾಯಿಸ್ಬೋದು, ಆದರೂ ಸಾಯಿಸಲ್ಲ ಇರಲಿ. ಆದರೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳನ್ನು ಸಾಯಿಸಲ್ಲಪ್ಪ. ಈಗ ಪರಮಾತ್ಮ ನಮಗೆ ಪಿತಾ ಜನಕ ಅಂತ ಆಗೋದಾದರೆ ಅವನು ಸಂಹಾರಕ ಹೇಗಾಗ್ತಾನೆ ಅಂತ ಒಂದು ಪ್ರಶ್ನೆ. ಇದನ್ನು ಬ್ರಹ್ಮಸೂತ್ರಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ಲೋಕದಲ್ಲಿ ಮಮತಾ ಎನ್ನುವಂತಹ ದೋಷ ಇರೋದರಿಂದ ತಂದೆ ತಾಯಿಗಳು ಮಕ್ಕಳನ್ನು ಕೊಲ್ಲಲ್ಲ. ಪರಮಾತ್ಮನಿಗೆ ಮಮತಾ ದೋಷ ಇಲ್ಲ, ಆದ್ದರಿಂದ ಕೊಲ್ತಾನೆ ಅಂತ ಉತ್ತರ ಕೊಡ್ತಾರೆ. ಆದ್ದರಿಂದ ಪರಮಾತ್ಮ ಜಗತ್ ಸಂಹಾರಕ ಆಗ್ತಾನೆ ಅಂತ ಅವನ ಸಂಹಾರ ಕರ್ತೃತ್ವ ಎನ್ನುವ ಗುಣವನ್ನು ಉಪಾಸನೆ ಮಾಡಬೇಕು ಅಂತ ಹೇಳಲಿಕ್ಕೆ ಬಂದಿರೋದು. ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ ರುದ್ರದೇವರು. ನೀನೇ ಸೃಷ್ಟಿ ಮಾಡಿ ನೀನೇ ಕೊಲ್ತಾ ಇದೆಯಲ್ಲಪ್ಪ, ಸ್ವಲ್ಪ ಶಾಂತ ಆಗು ಅಂತ ಕೇಳಿದರು. ಆಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸಂಹರ್ತುಂ ನಚಮೇ ಕಾಮ ಏತದೇವಂ ಭವೇದಿತಿ. ನೋಡಪ್ಪ, ನನಗೇನು ಸಂಹಾರ ಮಾಡಬೇಕು ಅಂತ ಇದ್ದಿಲ್ಲ, ಆದರೆ ಪೃಥಿವ್ಯಾ ಹಿತಕಾಮಂತು ತಥೋ ಮಾಂ ಮನ್ಯುರಾವಿಶತ. ಇತ್ತ ಭೂದೇವಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ, ನನ್ನ ಭಾರ ಇಳಿಸ್ರಪ್ಪ ಅಂತ. ಸಂಹಾರ ಹೇಗೆ ಮಾಡೋದು ಅಂತ ನನಗೂ ತೋಚಲಿಲ್ಲಪ್ಪ, ಅದಕ್ಕೆ ಸಿಟ್ಟು ಬಂದ್ಬಿಡ್ತು, ಈ ಅಗ್ನಿ ಹೊರಗೆ ಬಂತು, ಅದಕ್ಕೆ ಸತ್ತೋದ್ರು ಜನ ಅಂತ ನಮ್ಮ ಬ್ರಹ್ಮದೇವರು ಹೇಳಿದರು. ಆಗ ರುದ್ರದೇವರು ಮಾತಾಡ್ತಾರೆ, ಹಾಗೆ ಮಾಡಬಾರ್ದಪ್ಪ, ಎಲ್ಲರೂ ಸತ್ತು ಹೋಗಿದ್ದಾರೆ ನೋಡಿ, ಅದಕ್ಕೆ ಹೀಗೆಲ್ಲ ನೀನು ಅಗ್ನಿಯಿಂದ ಸಂಹಾರ ಮಾಡಿದರೆ ಹೇಗೆ? ಅದಕ್ಕೆ ಏನಾದರೂ ಈ ಸಂಹಾರವನ್ನು ನೀನು ಬಿಡಬೇಕು, ತುಂಬ ಹಿಂಸೆ ಆಗ್ತದೆ ಜನಕ್ಕೆ ಅಂತ ರುದ್ರದೇವರು ಪ್ರಾರ್ಥನೆ ಮಾಡಿಕೊಂಡ್ರು. ಯಾಕೆ ಸಂಹಾರ ಮಾಡಬೇಕು, ಬಿಟ್ಬಿಡಿ ಅಂತ. ಆದರೆ ಏನು ಮಾಡಲಿಕ್ಕೆ ಬರಲ್ಲ, ಸಂಹಾರ ಅನ್ನೋದು ಆಗಲೇಬೇಕು. ಹೇಗೆ ಜನ್ಮ ಅನ್ನೋದು ಬರಲೇಬೇಕು ಅಂತಿದೆಯೋ ಹಾಗೆ ಸಂಹಾರ ಅನ್ನೋದು ಆಗಲೇಬೇಕು. ಅದಕ್ಕೆ
ಅವರು ಮತ್ತೆ ಸಿಟ್ಟಿಗೆ ಹೇಳ್ತಾರೆ ಬ್ರಹ್ಮದೇವರು. ಅವರಿಗೆ ಸಿಟ್ಟಿಲ್ಲ, ತೋರಿಸ್ತಾ ಇದ್ದಾರೆ. ಆಗ ಒಬ್ಬ ನಾರಿ, ಒಬ್ಬ ಹೆಣ್ಣುಮಗಳು ಪ್ರಾದುರ್ಭೂತಳಾಗ್ತಾ ಇದ್ದಾಳೆ. ಕೃಷ್ಣ ರಕ್ತ ತಥಾ ಪಿಂಗ ರಕ್ತಜಿಹ್ವಾಸ್ಥಲೋಚನ ಕುಂಡಲಾಭ್ಯಾಂ ಚ ರಾಜೇಂದ್ರ ತಪ್ತಾಭ್ಯಾಂ ತಪ್ತಭೂಷಣ. ಕಪ್ಪು ಕೆಂಪು ಮಿಶ್ರಿತವಾದ ರೂಪ, ಕೆಂಪಾಗಿರುವಂತಹ ನಾಲಿಗೆ, ಕುಂಡಲಗಳನ್ನು ಹಾಕೊಂಡಿದ್ದಾಳಂತೆ. ತಪ್ತಾಭ್ಯಾಂ ತಪ್ತಭೂಷಣ, ಎಲ್ಲ ಚಲೋ ಬಿಸಿ ಮಾಡಿ ಕಾಸಿ ಹೊಡೆದಿರುವಂತಹ ಬಂಗಾರ ಹೇಗೆ ಥಳಥಳ ಹೊಳಿಬೇಕಲ್ಲ ಆ ತರಹದ ಆಭರಣಗಳನ್ನು ಹಾಕ್ಕೊಂಡ್ಬಂದಿದ್ದಾಳೆ. ಅವಳನ್ನು ಹೆಸರಿಟ್ಟರು. ಅವಳು ಹೋಗ್ತಾ ಇದ್ಲು, ಹುಟ್ಟಿದ ತಕ್ಷಣ ಮುಂದೆ ಹೋಗ್ತಾ ಇದ್ಲು. ಅವಳನ್ನು ಮೃತ್ಯು ಅಂತ ಇವರು ಕರೆದರು, ಬ್ರಹ್ಮದೇವರು. ಅವಳ ಹೆಸರು ಮೃತ್ಯು. ಅವಳು ಬರ್ತಾ ಇದ್ದಾಳೆ. ಬಂದು ಹೇಳ್ತಾ ಇದ್ದಾರೆ, ನೋಡು, ತ್ವಂ ಹಿ ಸಂಹಾರ ಬುದ್ಧಿಯಾಥ ಪ್ರಾದುರ್ಭೂತ ಋಷೋಮಮ. ನಿನ್ನನ್ನು ನಾನು ಹುಟ್ಟಿಸಿದ್ದು ಸಂಹಾರ ಮಾಡಬೇಕು ಅಂತ. ಆದ್ದರಿಂದ ನನ್ನ ಸಿಟ್ಟಿನಿಂದ ಉತ್ಪನ್ನಳಾದವಳು ನೀನು. ತಸ್ಮಾತ್ ಸಂಹಾರ ಸರ್ವಾಂಸ್ತ್ವಂ ಪ್ರಜಾ ಸ ಜಡ ಪಂಡಿತಾ. ಎಲ್ಲರನ್ನ ನೀನು ಸಂಹಾರ ಮಾಡಬೇಕು. ಇಂಥವರಿಲ್ಲ ನೋಡಿ, ಮೃತ್ಯುಗೆ ವಶರಾಗದವರು ಅಂತ ಯಾರಾದರೂ ಇದ್ದಾರಾ? ಪಂಡಿತರೂ ಸಾಯ್ತಾರೆ, ಪಾಮರರೂ ಹೋಗಬೇಕು, ಯೋಗಿಗಳೂ ದೇಹ ಬಿಡಬೇಕು. ಎಲ್ಲರೂ ಕೂಡ ಈ ಮೃತ್ಯುವನ್ನು ಸ್ವೀಕಾರ ಮಾಡಲೇಬೇಕು ಹೊರತು ದಾಟ್ಲಿಕ್ಕಾಗಲ್ಲ. ಬಹಳ ಆದರೆ ಏನು, ಇವತ್ತು ಬರೋದು ನಾಳೆ ಬರ್ಬೋದಷ್ಟೇ. ಅದ್ಯವ ಅರ್ಧಶತ ಅಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಇವತ್ತಾದರೂ ಆಗ್ಬೋದು, 200 ವರ್ಷ ಆದಮೇಲೆ ಆಗ್ಬೋದು, ಬರೋದೇ ಅನ್ನುವ ಅನಿವಾರ್ಯತೆಯನ್ನು ಹುಟ್ಟಿಸಿದ್ಯಾರು? ಬ್ರಹ್ಮದೇವರು. ಅವಳಿಗೆ ಹೇಳ್ತಾ ಇದ್ದಾಳೆ, ನೀನು ಸಂಹಾರ ಮಾಡಬೇಕು ಅಂತ. ಆಗ ಆ ಮೃತ್ಯು ದೇವತೆಯ ಮಾತು ಕೇಳಿ ನೀವು. ಸಾಮಾನ್ಯವಾಗಿ ನಮಗೆ ಚಿಕ್ಕವರಿಂದ ಇದನ್ನು ಹೇಳಿಕೊಟ್ಟಿರ್ತಾರೆ, ಯಮ ನೋಡು ನೀನು ಬಿಡಲ್ಲ ಅಂತ. ನಮಗೆ ಯಮದೇವರ ಮೇಲೇನೋ ಭಯ ಹುಟ್ಟಿಸುವಂತೆ ಮಾಡಿಬಿಟ್ಟಿರ್ತಾರೆ. ಯಮದೇವರ ಮೇಲೆ ಭಯ ಇಟ್ಕೊಳ್ಬೇಡಿ. ಯಮ ತುಂಬ ಕೃಪೆಯನ್ನು ಮಾಡುವಂತಹ ದೇವತ. ಮುಂದೆ ಮಹಾಭಾರತದಲ್ಲಿ ಬರ್ತದದು. ಧರ್ಮರಾಜ ಯಮಧರ್ಮನ ಅವತಾರ. ಯಾಕೆ ಇಡೀ ಜೀವನದಲ್ಲಿ ಬರೇ ಕೃಪೆನೇ ಮಾಡ್ತಾ ಇದ್ದಾನವನು? ತಮ್ಮನ್ನು ದ್ವೇಷ ಮಾಡಿರುವಂತಹ ದುರ್ಯೋಧನಾದಿಗಳನ್ನು ಕೂಡ ಬಿಡುವ ತರಹ ಅವ್ರ ಮೇಲೆ ಏನು ಮಾಡೋದು ಬೇಡಪ್ಪ, ಕ್ಷಮೆ ಮಾಡೋಣ ಅಂತ ಈ ತರಹ ಯಾಕೆ ಮಾತಾಡ್ತಾ ಇದ್ದ ಅಂದರೆ, ಯಮಧರ್ಮನನ್ನ ಲೋಕದಲ್ಲಿ ಕ್ರೂರ ದೇವತೆ ಅಂತ ಬಿಂಬಿಸಿದ್ದಾರೆ. ನಾನು ಕ್ರೂರ ಇಲ್ಲ, ತುಂಬ ಕೃಪಾಳು ಇದ್ದೀನಿ ಅಂತ ಅವತಾರ ಮಾಡಿದ ಅಂತ ಹೇಳ್ತಾರೆ ಆಚಾರ್ಯರು. ಮುಂದಿನ ಪ್ರಸಂಗನೂ ಬರ್ತದೆ ಸ್ವರ್ಗಾರೋಹಣ ಪರ್ವದಲ್ಲಿ. ಪಾಂಡವರು ಸ್ವರ್ಗಾರೋಹಣ ಮಾಡೋ ಕಾಲಕ್ಕೆ ಹಸ್ತಿನಾವತಿಯಿಂದ ಇವರಿಗೆ ಒಂದು ನಾಯಿ ಬೆನ್ನತ್ಕೊಂಡ್ಬಂದಿರುತ್ತದೆ. ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ಕೊನೆಗೆ ಸ್ವರ್ಗಾರೋಹಣ ಮಾಡಬೇಕು ಅಂತ ಬದರಿಕಾಶ್ರಮದ ಹತ್ತಿರ ಅಲ್ಲಿ ಮುಂದೆ ಸಂಚಾರ ಮಾಡೋ ಕಾಲಕ್ಕೆ ಒಬ್ಬೊಬ್ಬರೇ ಇಚ್ಛಾದಿಂದ ದೇಹವನ್ನು ಪರಿತ್ಯಾಗ ಮಾಡ್ತಾರೆ. ಯಾಕೆಂದರೆ ಈ ದೇಹ ತಗೊಂಡು ಯಾಕೆ ಸ್ವರ್ಗಕ್ಕೆ ಹೋಗೋದು ಬೇಡ ಅಂತ ಈ ದೇಹದ ಮೇಲೆ ಮೋಹ ಇಲ್ಲ ಅವರಿಗೆ, ಬಿಟ್ಬಿಟ್ರು. ಎಲ್ಲರೂ ಕೂಡ ಹಿಂದಿಂದೆ ಬಂದರು, ದೇಹ ಬಿಟ್ಟರು. ಈ ನಾಯಿ ಹಸ್ತಿನಾವತಿಯಿಂದ ಆರಂಭ ಮಾಡಿಕೊಂಡು ಅಲ್ಲಿ ತನಕ ಬಂದಿದೆ. ಅಂದ್ರೆ ನಾಯಿ ಬೆನ್ನತ್ತು ಅಂದ್ರೆ ಹಂಗೆ ಬಂದಿಲ್ಲ, ಅವರಿಂದ ಬಂದಿದೆ. ಅದು ಯಮಧರ್ಮನೇ, ಧರ್ಮರಾಜನೇ. ಯುಧಿಷ್ಠಿರನು ಯಮಧರ್ಮ, ಆ ನಾಯಿಯೂ ಯಮಧರ್ಮನೇ. ಅಲ್ಲಿ ತನಕ ಬಂದಿದೆ. ನನ್ನನ್ನು ಅಲ್ಲಿಂದ ಇದು ಹಿಂಬಾಲಿಸಿಕೊಂಡಿದೆಯಲ್ಲ, ಕೊನೆಗೆ ಇನ್ನು ಸ್ವರ್ಗಕ್ಕೆ ಹೋಗಬೇಕು ಅಂತ ಇವನನ್ನು ಕರಿಬೇಕು ಅಂತ ದೇವತೆಗಳು ರಥವನ್ನು ತಗೊಂಡು ಬಂದರೆ, ನೀ ಬಾರೋ ಅಂತಂದರು. ಈ ನಾಯಿ ಮೊದಲು ಬರಬೇಕು, ಆಮೇಲೆ ನಾನು ಬರ್ತೀನಿ ಅಂತಾನೆ. ಹಂಗೆಲ್ಲ ಕರ್ಕೊಂಡು ಬರಬಾರ್ದಪ್ಪ, ನೀ ಒಬ್ಬನೇ ಬರಬೇಕು ಅಂತಂದರೆ ಸಾಧ್ಯನೇ ಇಲ್ಲ ಅಂದ. ಆಮೇಲೆ ನಾಯಿ ಯಾರು ಅಂತ ತಾನೇ ಆ ನಾಯಿ ರೂಪದಲ್ಲಿರೋದು ಅಂತ ತೋರಿಸ್ತಾರೆ. ಆಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಹೀಗೆ ತನ್ನನ್ನು ಹಿಂಬಾಲಿಸಿದಿರುವಂತಹ ಆ ನಾಯಿಯ ಮೇಲೂ ಎಷ್ಟು ಕರುಣೆ ತೋರ್ದ ಅಂತ ಈ ಕಥೆಯನ್ನು ಯಾಕೆ ಮಾಡ್ದ ಯುಧಿಷ್ಠಿರ ಅಂದರೆ, ಯಮನನ್ನು ನೀವು ಕ್ರೂರ ದೇವತೆ ಅಂತ ಭಾವಿಸಬಾರ್ದು, ನಾನು ಕೃಪಾವನ್ನು ಮಾಡುವಂತಹ ದೇವತಾ ಅಂತ ನೀವು ತಿಳಿಯಿರಿ. ಯಾರು ಯಮನಿಗೆ ಅಂಜಲಿಕ್ಕೆ ಹೋಗಬೇಡಿ. ಯಮ ನಮ್ಮ ಮೇಲೆ ಅನುಗ್ರಹ ಮಾಡುವಂತಹ ದೇವತ, ಯಾವಾಗಲೂ ನಮ್ಮ ಮೇಲೆ ಅನುಗ್ರಹ ಇರಬೇಕು. ಅಂದರೆ ಒಂದು ದಿವಸ ಹೇಳಿ ಬರ್ತಾನೆ, ಇಲ್ಲ ಅಂದರೆ ಕೇಳದೆ ಬಂದು ಕರ್ಕೊಂಡು ಹೋಗ್ತಾನೆ ಅಷ್ಟೆ. ಹೀಗೆ ಈ ಯಮ ಆಗಲಿ ಮೃತ್ಯು ದೇವತೆ ಆಗಲಿ ಇವರನ್ನು ನೋಡಿ ಹೆದರಬಾರ್ದು. ಯಾಕೆಂದರೆ ಆ ಮೃತ್ಯು ದೇವತ ಮಾತಾಡ್ತದೆ. ಇವಾಗ
ಬ್ರಹ್ಮ ಹೇಳಿದ, ನೋಡಪ್ಪ ನೀನು ಸಂಹಾರ ಮಾಡಬೇಕಮ್ಮ ಅಂತ. ಆಗ ಅವಳಂತಾಳೆ, ತ್ವಯಾ ಸೃಷ್ಟ ಕಥಂ ನಾರಿ ಈದೃಶಿ ವದತಾಂಬರ ಕ್ರೂರಂ ಕರ್ಮಾಹಿತಂ ಕುರ್ಯಾಂ ಮೂಢೇವ ಪರಿಜಾನತಿ. ಈ ಕ್ರೂರವಾಗಿರುವಂತಹ ಕಾರ್ಯದಲ್ಲಿ ನನ್ನನ್ನು ನಿಯೋಜನೆ ಮಾಡ್ತೀರಲ್ಲ, ನಾನು ಹೇಗೆ ಮಾಡ್ತೀನಿ? ನಾನು ಯಾರನ್ನಾದರೂ ಕೊಂದರೆ ಅವರ ಸಂಬಂಧಿಕರು ಸುಮ್ಮನೆ ಇರ್ತಾರ? ಅಪಧ್ಯಾಸ್ಯಂತಿ ಯೇ ದೇವ ಮೃತಾಸ್ತೇಭ್ಯೋ ಬಿಭೇಮ್ಯಹಂ ಕೃಪಣಾನಾಂ ಹಿ ರುದತಾಂ ಯೇ ಪತಂತ್ಯಶ್ರುಬಿಂದವಃ. ಇವನು ಹೋದ ಅಂತ ಯಾವುದೋ ಒಬ್ಬ ವ್ಯಕ್ತಿ ಮೃತ್ಯುವನ್ನು ಪಡೆದ ಅಂತ ನೋಡಿ ಅವರ ಸಂಬಂಧಿಕರು ಮಿತ್ರಬಂಧುಗಳು ಎಲ್ಲರೂ ಕೂಡ ಕಣ್ತುಂಬ ನೀರು ಹಾಕ್ತಾರೆ. ಈ ನೀರಿನ ಬಿಂದುಗಳನ್ನು ನೋಡಿ ನನಗೆ ಭಯ ಆಗ್ತದೆ ಅಂತಂತಾಳೆ ಮೃತ್ಯುದೇವತೆ. ನಾನು ಇಂತಹ ಕ್ರೂರ ಕಾರ್ಯ ಮಾಡಲ್ಲ. ಆ ಮೃತರಾದ ಸಂಬಂಧಿಕರ ಕಣ್ಣೀರು ನನಗೆ ಭಯವನ್ನು ಉಂಟು ಮಾಡಿಸ್ತದೆ. ತೇಭ್ಯೋಹಂ ಭಗವನ್ ಭೀತ ಶರಣಂ ತ್ವಾಹಮಾಗತ ಯಮಸ್ಯ ಭವನಂ ದೇವ ಗಚ್ಚೇಯಂ ನ ಸುರೋತ್ತಮ. ನಾನು ಹೋಗಲ್ಲ ಯಮಲೋಕಕ್ಕೆ, ನನಗೆ ಬೇಡ ಈ ಕಾರ್ಯ, ನಾನು ಮಾಡಲ್ಲ ಅಂದವಳು. ನೋಡು, ನನ್ನನ್ನು ಹುಟ್ಟಿಸಿದ್ದೀಯಾ, ನನಗೆ ಭಾಳ ಸಂತೋಷ, ನನ್ನ ಬಿಟ್ಬಿಡು, ನಾ ಏನಾದ್ರು ತಪಸ್ ಮಾಡ್ಕೊಂಡು ಹೋಗ್ತೀನಿ, ನಾ ಈ ಸಂಹಾರ ಕಾರ್ಯ ಮಾಡಲ್ಲ ಅಂತಂದು. ಆಯಿತು ಹೋಗು ಅಂತ ಒಂದು 4 ದಿವಸ ಅಂತ 4 ದಿವಸ ಅಂತ ಬಿಡಬೇಕು. ಬ್ರಹ್ಮದೇವರು ಹೇಳಿದರು, ನೋಡು ನಾನು ಸಂಕಲ್ಪ ಮಾಡಾಗಿದೆ, ನೀನು ಸಂಹಾರವನ್ನು ಮಾಡಲೇಬೇಕು ಅಂತ. ನೀನು ತಪಸ್ ಮಾಡಲಿಕ್ಕೆ ಹೋಗು, ಏನು ಚಿಂತೆ ಇಲ್ಲ. ಆದರೆ ಬಂದ ಮೇಲೆ ನೀನು ಸಂಹಾರ ಕಾರ್ಯವನ್ನು ಮಾಡಬೇಕು, ನಿನಗೆ ನಾನು ವರ ಕೊಡ್ತೀನಿ. ಯಾಕೆಂದರೆ ಸಂಹಾರ ಮಾಡ್ತೀವಿ ಅಂತ ಈ ಮೃತ್ಯುದೇವತೆಗೆ ಈ ಕಾರ್ಯ ಕೊಟ್ಟರೆ ಲೋಕದಲ್ಲಿ ಎಲ್ಲರೂ ಬೈತಾರ್ರಿ. ಸಂಹಾರ ಕಾರ್ಯವನ್ನು ಮಾಡ್ತಾಳೆ ಮೃತ್ಯುದೇವತೆ, ತುಂಬ ಕ್ರೂರ, ಜನ ಆಡ್ಕೊಳ್ತಾರೆ. ದೇವತೆಗಳಿಗೂ ಕೂಡ ನಾವು ಈ ಥರ ಬಯಸ್ಕೊಳ್ಬಾರ್ದು, ಅನಿಸ್ಕೊಳ್ಬಾರ್ದು ಅನ್ನುವಂಥದ್ದು ಜಾಸ್ತಿ. ನಮ್ಮ ಗಂಗಾದೇವಿ ಇದ್ದಾಳಲ್ಲ, ಗಂಗಾದೇವಿ ಹುಟ್ಟಿರುವಂತಹ ಈ 7 ಜನರನ್ನು ಕೊಲ್ತಾಳೆ. 8ನೇದವನೇ ಭೀಷ್ಮ ಅಂದ ದೇವವ್ರತ. ಅವನನ್ನು ಕೊಲ್ಲಬೇಕು ಅಂತ ಅವಳಿಗೂ ಮನಸ್ಸಿರಲ್ಲ, ಶಂತನು ತಡಿತಾನೆ. ಕಥೆ ಗೊತ್ತಿದೆ ನೋಡಿ. ಆ 7 ಜನ ಯಾರು ಅಂದರೆ ಅವರು ವಸುಗಳವರು. ಅವರಿಗೆ ಶಾಪ ಇದೆ, ಹೇಗೆ ಭೀಷ್ಮಾಚಾರ್ಯರಿಗೆ ಶಾಪ ಇದೆ, ಅವ್ರಿಗೂ ಶಾಪ ಇದೆ. ಅವರೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಬೇಕು ಅಂತ. ಆದರೆ ದೇವತೆಗಳಿಗೆ ಮನುಷ್ಯರಾಗಿ ಹುಟ್ಟೋದು ಸೇರಲ್ಲ. ಅದಕ್ಕೋಸ್ಕರ ಅವರು ಗಂಗೆ ಹತ್ರ ಹೋಗಿ, ತಾಯಿ ನಾವು ನಿನ್ನಲ್ಲಿ ಹುಟ್ಟುತ್ತೀವಿ, ಹುಟ್ಟಿದ ತಕ್ಷಣ ನಮ್ಮನ್ನು ಕೊಂದುಬಿಡು, ನಾವು ವಾಪಸ್ ಹೋಗ್ತೀವಿ ಅಂತ. ಆ ಗಂಗಾ ಕೇಳಿದ್ಲು, ನೀವೇನೋ ವಾಪಸ್ ಹೋಗ್ತೀರಪ್ಪ, ನಾಳೆ ಗಂಗಾದೇವಿ 7 ಮಕ್ಕಳನ್ನ ಕೊಂದ್ಲು ಅಂತ ಈಗ ಯಾರೂ ಸ್ನಾನಕ್ಕೆ ಹೋಗ್ತಾ ಇಲ್ಲ. ಈ ಕಥೆಯನ್ನು ನಾನು ನಡೆಸಿದ್ದೆ ಅಂತಂದರೆ ನಾಳೆ ಯಾರು ಬರೋದೇ ನನ್ನ ಮೇಲೆ. ಗಂಗೆಯನ್ನು ಕ್ರೂರಿ ಅಂತ ಕರೀತಾ ಇದ್ರು, ಏನು ಮಾಡೋದು? ಅದಕ್ಕೆ ಅವರು ಆಕೆಗೆ ವರ ಕೊಡ್ತಾರೆ, ನಾವು ನಿಮ್ಮಲ್ಲಿ ಹುಟ್ಟುತ್ತೀವಿ, ಹುಟ್ಟಿ ನೀ ಸಂಹಾರ ಮಾಡು. ಸಂಹಾರ ಮಾಡಿದ ಮೇಲೆ ಯಾರೂ ಕೂಡ ಗಂಗಾದೇವಿಯನ್ನು ಕ್ರೂರ ದೇವತೆ ಅಂತ ಅನ್ನಲ್ಲ ಅನ್ನೋ ತರಹ ನಾವು ವರ ಕೊಡ್ತೀವಿ ಅಂತ ವಸುಗಳು ವರ ಕೊಟ್ಟಿರ್ತಾರೆ. ಅದಕ್ಕೆ ನೋಡಿ ಇವತ್ತಿಗೂ ಕೂಡ ಗಂಗೆಯನ್ನೆಲ್ಲರೂ ಪೂಜೆ ಮಾಡ್ತಾರೆ. ಗಂಗಾ ಅಂತ ಶಬ್ದ ಆಡಿದರೆ ಸಾಕು ನಾವು ಪವಿತ್ರರಾಗ್ತೀವಿ. ಎಂತಹ ಗಂಗೆ ನದಿಯ ಸ್ನಾನ ಮಾಡಬೇಕು ಅಂತ ಪ್ರತಿಯೊಬ್ಬ ಕಾಯ್ತಿರ್ತಾನೆ. ಅಷ್ಟು ಪ್ರಿಯತ್ವ, ಎಲ್ಲರಿಗೂ ಪ್ರಿಯಳಾದ್ಲು. ಇಂತಹ ಕ್ರೂರ ಕಾರ್ಯ ಮಾಡಿದರೂ ಕೂಡ ಯಾಕೆ ವರ ಇದೆ ವಸುಗಳದು. ಬ್ರಹ್ಮದೇವರು ಅಂದರು, ನೀನು ಕೊಲ್ಲು, ಆದರೆ ಯಾರೂ ನಿನ್ನನ್ನು ಉಪೇಕ್ಷೆ ಮಾಡೋದು, ಬೈಯೋದು, ನಿಂದೆ ಮಾಡೋದು ಇದಾಗಲ್ಲ, ನಾನು ಆ ತರಹ ವರ ಕೊಡ್ತೀನಿ ಅಂತಂದು ಬ್ರಹ್ಮದೇವರು. ಇವಳು ಆಯ್ತು ರೀ, ಜನ ಏನು ಅನ್ಕೊಳ್ಳೋದು ಬೇಡ, ನನಗೆ ಅನ್ನಿಸ್ತಾ ಇದೆಯಲ್ಲ ಇವ್ರನ್ನ ಕೊಲ್ಲಬಾರ್ದು ಅಂತ, ಅದಕ್ಕೇನು ಮಾಡೋದು? ಆಗ ನಾನು ತಪಸ್ ಮಾಡ್ಕೊಂಬರ್ತೀನಿ ರೀ ಅಂದ್ಲು. ಆಯಿತು ಹೋಗು ಅಂದರು. ತಪಸ್ಸಿಗೆ ಅಂತ ಹೋದ್ಲು ಅವಳು. ಇವಳು ತಪಸ್ ಮಾಡಿದ್ದೆಷ್ಟು ವಿಚಿತ್ರ ಇದೆ ಅಂದರೆ ಮಹಾಭಾರತದಲ್ಲಿ ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ತದಾ ಏಕಪಾದೇನ ತಸ್ಥೌ ಪದ್ಮಾನಿ 16. 16 ಪದ್ಮ ವರ್ಷಗಳು ಅಂದರೆ ತುಂಬ ವರ್ಷಗಳವು. ಅಷ್ಟು ವರ್ಷದ 16 ಪದ್ಮ ವರ್ಷಗಳ ಪರ್ಯಂತ ಒಂದೇ ಕಾಲ ಮೇಲೆ ನಿಂತ್ಕೊಂಡು ತಪಸ್ ಮಾಡಿದ್ಲಂತೆ. ಯಾಕೆ? ನನಗೆ ಈ ಕಾರ್ಯ ಆಗೋದು ಬೇಡ, ಎಲ್ಲ ಭೂತಗಳು ನನ್ನ ಮೇಲೆ ಪ್ರೀತರಾಗಿರಲಿ, ಈ ಸಂಹಾರ ಕಾರ್ಯ ಬೇಡ ಅಂತ.
5 ವರ್ಷ ಮತ್ತೆ ಎಲ್ಲ ಇಂದ್ರಿಯಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಒಂದೇ ಒಂದು ಪಾದದ ಮೇಲೆ 7 ಪದ್ಮ 6 ಪದ್ಮ 7 ಪದ್ಮ 5 ಪದ್ಮ ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಅವಳು ತಪಸ್ಸನ್ನು ಮಾಡಿದ್ಲು. ಕೌಶಿಗಿ ನದಿ ಹತ್ರ ಹೋದ್ಲು, ಪಂಚಗಂಗಾ ಹತ್ರ ಹೋಗಿದ್ದಾಳೆ, ಪುಷ್ಕರಕ್ಕೆ ಹೋಗಿದ್ದಾಳೆ, ಇಲ್ಲಿ ಗೋಕರ್ಣಕ್ಕೆ ಬಂದಿದ್ದಾಳೆ, ನೈಮಿಷಾರಣ್ಯಕ್ಕೆ ಹೋಗಿದ್ಲು, ಮಲಯಾಚಲದಲ್ಲಿ ಎಲ್ಲ ಕಡೆ ಹೋಗಿ ತಪಸ್ಸು ಮಾಡಿದ್ಲು. ಏನು ಮಾಡಿದರೂ ಕೂಡ ಬ್ರಹ್ಮದೇವರಂತೂ ಬಿಡಲಿಲ್ಲ. ನೋಡವ, ನಾನಿನ್ನು ಹುಟ್ಟಿಸಿರೋದೇ ಮೃತ್ಯು ದೇವತೆಯನ್ನಾಗಿ, ಹೆಸರು ಇಟ್ಬಿಟ್ಟಿನಿ ಮೃತ್ಯು ಅಂತ, ನೀ ಆ ಕೆಲಸ ಮಾಡಲೇಬೇಕು ಅಂದ್ರೆ ಅವರು. ಕೊನೆಗೆ ಬ್ರಹ್ಮದೇವರು ಇವಳು ಮಾಡಿರುವಂತಹ ವರದಿಂದ ಪ್ರಸನ್ನರಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ಆಗ ಅವಳಂತಾಳೆ, ಏನು ಮಾಡಿದರೂ ಈ ಕಾರ್ಯದಲ್ಲಿ ನನ್ನನ್ನು ನೀವು ನಿಯೋಜಿಸಿಬಿಟ್ಟಿದ್ದೀರಿ, ಇದರಿಂದ ನನಗೆ ಹೊರಗೆ ಹೋಗ್ಲಿಕ್ಕಾಗಲ್ಲ, ಆದರೆ ನಾನು ವರ ಕೇಳ್ತೀನಿ. ಏನು ಗೊತ್ತಾ, ನಾನು ಯಾವ ತರಹ ಮೃತ್ಯುವನ್ನು ಜನಕ್ಕೆ ಕೊಡ್ತೀನಿ ಅಂತಂದರೆ, ಜನ ನನ್ನನ್ನು ಕಾರಣ ಅಂತ ಅನ್ನೋದನ್ನು ಮರೆತು ಬೇರೆ ಕಾರಣಗಳನ್ನು ಕೊಡೋ ತರಹ ಮಾಡಿಬಿಡ್ತೀನಿ ಅಂತ. ಅಂದರೆ ಮೃತ್ಯು ದೇವತೆಯಿಂದಲೇ ಮರಣ ಬರೋದು ಎಲ್ಲರಿಗೂ, ಸರಿನಾ? ಆದರೆ ಜನ ಏನನ್ಬೇಕು ಗೊತ್ತಾ, ಅವನು ತುಂಬ ಚಟ ಮಾಡ್ತಾ ಇದ್ದಾರೆ ಅದಕ್ಕೆ ಸತ್ತೋದ ಅಂತ, ಅನಾರೋಗ್ಯದಿಂದ ಸತ್ತ ಅಂತ ಅನ್ನೋ ಥರ ಆಗಲಿ ಅಂತ ವ್ಯಾಧಿಗಳನ್ನು ನಾನು ಕೊಡ್ತೀನಿ ಅಂತಂದವಳು. ಯಾವಾಗ ಒಬ್ಬ ವ್ಯಕ್ತಿ ಮೃತನಾಗ್ತಾನಲ್ಲ, ಅವಾಗ ಕಣ್ಣ ಗಳಗಳ ನೀರು ಹಾಕ್ತಾಳೆ ಅವಳು. ಆ ನೀರುಗಳೇ ವ್ಯಾಧಿಗಳು, ನಮಗೆ ಬರುವಂತಹ ವ್ಯಾಧಿ. ಹಾಗೇನೆ ಲೋಭ, ಕ್ರೋಧ, ಅಭ್ಯಸೂಯ, ಈರ್ಷಾ, ದ್ರೋಹ, ಮೋಹಶ್ಚ ದೇಹಿನಾಂ ಅಹ್ರೀಹಿ ಚ ಅನ್ಯೋನ್ಯ ಪರುಷ ದೇಹಂ ಭಿಂದ್ಯು ಪೃಥಗ್ವಿಧಾ. ನಾನು ಮರಣ ಕೊಡ್ತೀನಿ, ಆದರೆ ಲೋಭ, ತುಂಬ ಲೋಭಿರಿ ಅವನು, ಅದಕ್ಕೆ ಸತ್ತ. ತುಂಬ ಜನರನ್ನು ಎದುರಾಕೊಂಡ, ಅದಕ್ಕೆ ಸತ್ತ. ಅನೇಕ ಹೇಳಿದ್ದಾರೆ. ಅಭ್ಯಸೂಯ, ಈರ್ಷ್ಯ, ಇವನೊಬ್ರು ಕಂಡ್ರೆ ಮಾತ್ಸರ್ಯ, ಇನ್ನೊಬ್ರು ಮುಂದೆ ಬರಬಾರ್ದು, ಅವನು ಬುದ್ಧಿವಂತ ಆಗಬಾರ್ದು, ಅವನಿಗೆ ಮದುವೆ ಆಯಿತು, ಈ ಈರ್ಷ್ಯ. ಮೋಹ, ಅಜ್ಞಾನ, ಅಜ್ಞರಿಂದನೂ ಸಾಯ್ತಾರೆ ನೋಡಿ. ದಡ್ಡ ಇದ್ದರಿ ಪಾಪ ಗೊತ್ತಾಗಿಲ್ಲ ಹೋಗಿ ಬಿದ್ದುಬಿಟ್ಟ ಅಂತಂತಾರೆ ನೋಡಿ. ಅಹ್ರೀಹಿ, ನಾಚಿಕೆನೇ ಇದ್ದಿಲ್ಲ, ಅದಕ್ಕೂ ಸತ್ತ. ಅನ್ಯೋನ್ಯ ಪಾರುಷ್ಯಂ, ಇವರಿಬ್ಬರು ಹೊಡೆದಾಡಿದ್ರಿ, ಇವ್ರ ಪಕ್ಕದ ಮನೆಯವರು ಈಗ ಆಗ ಬರಲ್ಲ, ಅವ್ರ ಪಕ್ಕದ ಮನೆಯವರು ಇವ್ರಿಗೆ ಆಗ ಬರಲ್ಲ, ಪರಸ್ಪರ ಹೊಡೆದಾಡ್ಬಿಟ್ಟು ಕೊನೆಗೆ ಒಂದು ದಿವಸ ಸತ್ತು ಹೋಗ್ಬಿಟ್ರು ಅಂತ. ಈ ತರಹ ಅವರು ಜಗಳ ಆಡ್ಕೊಂಡು ಹೋದ್ರು ಅಂತ ಆಗಬೇಕು. ನನ್ನ ಹೆಸರು ಬರೋದು ಬೇಡ ಅಂದರು ಅವರು. ಯಾರಾದರೂ ಅಂತೀರಾ ನೀವು, ಮೃತ್ಯು ದೇವತೆ ಅವನನ್ನು ಕೊಲ್ತು ಅಂತ ಯಾರಾದರೂ ಹೇಳ್ತೀವ? ತುಂಬ ಸೂಕ್ಷ್ಮ ಇದ್ದವರು ಹೇಳ್ತಾರೆ ಕರೆ, ಆದರೆ ಅವರು ಮೃತ್ಯು ದೇವತೆ ನಿಂದೆ ಮಾಡಲ್ಲ ನೋಡಿ. ಹೀಗೆ ಅವಳು ಕೇಳಿಕೊಂಡು, ಯಾನ್ಯಶ್ರಬಂಧೂನಿ ಕರೆ ಮಮ ಸಂಸ್ಥೆ ವ್ಯಾಧಯ ಪ್ರಾಣಿನಾಂ ಆತ್ಮಜಾತಃ. ನಾನು ಕಣ್ಣಲ್ಲಿ ನೀರು ಹಾಕ್ತೀನಿ ಅವ್ರ ಮೇಲೆ ಕೃಪೆಯಿಂದ, ಆಗ ನನ್ನ ಕಣ್ಣೀರುಗಳೇ ಅವರಿಗೆ ವ್ಯಾಧಿಗಳು, ರೋಗ. ತುಂಬ ರೋಗ ಇದ್ರಿ ಅದಕ್ಕೆ ಸತ್ತೋಗ್ಬಿಟ್ರು ಅಂತಂತಾರೆ. ಮೃತ್ಯು ದೇವತೆ ಅವನನ್ನು ತೊಗೊಂಡು ಹೋದ್ಲು ಅಂತ ಹಿಂಗೆ ಯಾರು ಹೇಳ್ತಾರೆ ಹೇಳಿ? ಇದೇ ಬೇಕು ಅಂದವಳು. ಅದಕ್ಕೆ ನೋಡಿ, ಮಹಾಜ್ಞಾನಿಗಳು ಯಾವುದೇ ವ್ಯಾಧಿಯಿಂದ ಬಳಲದೇನೆ ಇಚ್ಛಾದಿಂದ ದೇಹ ಬಿಟ್ಟವರು ಇದ್ದಾರೆ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿಯೇ ಅಥವಾ ಇಂತಹ ಲೋಭ, ಕ್ರೋಧ ಮುಂತಾಗಿರುವಂತಹ ದೋಷಕ್ಕೀಡಾಗಿಯೇ ಅವರು ಮೃತ್ಯುವನ್ನು ಪಡಿತಾರೆ. ಆಗ ಅವಳು ಹೇಳಿದ್ಲು, ನನಗೆ ಸಹಾಯಕರಾಗಿ ಯಮ ಮುಂತಾದ ದೇವತೆಗಳಿರಬೇಕು ಅಂತಲೂ ಕೇಳ್ಕೊಂಡ್ಲವಳು. ಸರಿ ಆಯಿತು ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಆದರೂ ಏನು ಮಾಡೋದು, ಸಂಹಾರ ಅಂತನ್ನುವ ಕಾರ್ಯ ತುಂಬ ಕಷ್ಟಕರವಾದದ್ದು ಅಂತ ಹೇಳ್ತಾಳೆ. ಆಗ ಒಂದು ಮಾತನ್ನು ಹೇಳ್ತಾರೆ, ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ ಅನ್ನುವ ಶ್ಲೋಕ ಬರೋದು ಇಲ್ಲಿ. ಈಗಿನ ಪ್ರಚಲಿತ ಪಾಠಗಳಲ್ಲಿ ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಭೇತ್ತಾ ದೇಹಾನ್ ಪ್ರಾಣಿನಾಂ ಸರ್ವಗೋಸೌ ನೋವಾವೃತ್ತಿಂ ನೈವ ವೃತ್ತಿಂ ಕದಾಚಿತ್ ಪ್ರಾಪ್ಯೋತ್ಯುಗ್ರೋ ನಂತತೇಜೋ ವಿಶಿಷ್ಟಃ ಅನ್ನುವ ಶ್ಲೋಕ ಇದೆ. ಪ್ರಾಚೀನವಾಗಿರುವಂತಹ ಕೆಲವ ಪ್ರತಿಗಳಲ್ಲಿ ನಾವು ಹೇಳುವಂತಹ ಈ ವಾಯುರ್ಭೀಮೋ ಭೀಮನಾದೋ ಮಹೋಜಾಹ ಶ್ಲೋಕ ಬರುತ್ತದೆ. ಈ ಶ್ಲೋಕನೂ ಮಹಾಭಾರತದ್ದೇ. ಮುಂದೆ ಶಾಂತಿ ಪರ್ವದಲ್ಲಿ ಆ ಶ್ಲೋಕ ಬರುತ್ತದೆ. ಇದರ ಅಭಿಪ್ರಾಯ ಏನು? ಈ ಮೃತ್ಯು ದೇವತೆ, ಯಮ ಇವರೆಲ್ಲರೂ ಸಂಹಾರ ಮಾಡ್ತಾರೆ ಅಥವಾ ಆ ಒಂದು ಕಾರ್ಯದಲ್ಲಿ ಇರ್ತಾರೆ ಅಂತ ನಾವು ಅಂದ್ಕೊಳ್ತೀವಲ್ಲ,
ಅದೇನು ಕಾರಣ ಅಲ್ಲ. ಅನಾವೃತ್ತಿರ್ದೇಹಿನಾಂ ದೇಹಪಾತೆ, ನಮ್ಮ ದೇಹದಿಂದ ಮುಖ್ಯ ಪ್ರಾಣದೇವರು ಯಾವಾಗ ಎದ್ದು ಹೋಗಬೇಕು ಅಂತ ಅಂದ್ಕೊಳ್ತಾರೋ ಆವಾಗ ನಾವು ಬೀಳೋದು. ದೇಹಪಾತ ಆಗೋ ಕಾಲಕ್ಕೆ ಮುಖ್ಯ ಪ್ರಾಣದೇವರು ತಾವು ಹಂಸನಾಮಕ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಹಂಸ ಮಂತ್ರಗಳನ್ನೇನು ಜಪ ಮಾಡ್ತಿರ್ತಾರೋ ಅದನ್ನು ನಿಲ್ಲಿಸ್ತಾರೆ. ಅದಕ್ಕೆ ನಾವು ಸಾಯೋದು. ಇದು ಮೃತ್ಯುವಿನ ತತ್ವ. ಆದ್ದರಿಂದ ನಾವು ಬ್ರಹ್ಮದೇವರ ಮೇಲೂ ಸಿಟ್ಟಿಗೆಳೋ ಅವಶ್ಯಕತೆ ಇಲ್ಲ, ಈ ಮೃತ್ಯು ದೇವತೆ ಮೇಲೂ ಸಿಟ್ಟಿಗೆಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಯಾರ ಕೈಯಲ್ಲಿದೆ ಅಂದರೆ ಮುಖ್ಯ ಪ್ರಾಣನ ಕೈಯಲ್ಲಿದೆ, ಮಧ್ವಾಚಾರ್ಯರ ಕೈಯಲ್ಲಿದೆ. ಅವರು ನಮ್ಮಲ್ಲಿದ್ದುಕೊಂಡು ಯಾವಾಗಲೂ ಕೂಡ ಅಂತ ಈ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಿರ್ಬೇಕು ಅವರು. ಆಗ ನಾವು ಬದುಕೊಂಡಿರ್ತೀವಿ. ಇಲ್ಲ ಅಂದರೆ ನಾವು ಯಾರು ಕೂಡ ಉಳಿಯೋದಿಲ್ಲ. ಇದು ತತ್ವ ಅಂತ ಹೇಳ್ತಾ ಇದ್ದಾರೆ. ಈ ಕಥೆಯನ್ನು ಈ ಅಕಂಪನ ರಾಜನಿಗೆ ಹೇಳಿದರು ನಾರದರು. ಆಗ ಅವನು ತನ್ನ ಶೋಕವನ್ನು ಕಳೆದುಕೊಂಡ. ಇದೇ ಕಥೆಯನ್ನು ಧರ್ಮರಾಜನ ಮುಂದೆ ವೇದವ್ಯಾಸ ದೇವರು ಹೇಳಿದರು. ಯಾರು ಈ ಕಥೆಯನ್ನು ಕೇಳ್ತಾ ಇದ್ದಾರಲ್ಲ, ಉತ್ತಮವಾಗಿರುವಂತಹ ಯಶಸ್ಸು, ಆಯುಷ್ಯ ಅವರಿಗೆ ದೊರಕ್ತದೆ. ಈ ಮೃತ್ಯು ದೇವತೆಯ ಕಥೆ ಇಷ್ಟು ಉತ್ತಮವಾಗಿರುವಂತಹ ಆ ಮೃತ್ಯುವಿನ ಸ್ವರೂಪವನ್ನು ತಿಳಿಸ್ಕೊಟ್ಟಿದ್ದಾರೆ. ಅಭಿಮನ್ಯುವನ್ನು ಹೇಳಿದರು. ನೋಡವು, ಅಭಿಮನ್ಯು ಏನು ಚಿಕ್ಕವನಲ್ಲ, ಅವನು ವಯಸ್ಸಿನಲ್ಲಿ ಚಿಕ್ಕವನು, ಆದರೆ ಅವನ ಸಾಧನೆ ತುಂಬ ಉತ್ತಮವಾಗಿದೆ. ಆದ್ದರಿಂದ ವಿರಜಾಹ ಸೋಮಸೋನು ಸಹ ಪುನಸ್ತತ್ರ ಪ್ರಲೀಯತೆ. ಇರ್ಬೋದು ಅವನು ಈಗ ದೇಹವನ್ನು ಬಿಟ್ಟಿರಬಹುದು, ಆದರೆ ಉತ್ತಮವಾಗಿರುವ ಸ್ವರ್ಗವನ್ನು ಅವನು ಪಡಿತಾನೆ, ಅವನಿಗೆಂದೂ ಕೂಡ ಅಧೋಲೋಕ ಆಗೋದಿಲ್ಲ ಅಂತ ವೇದವ್ಯಾಸ ದೇವರು ಸಾಂತ್ವನಗೊಳಿಸ್ತಾರೆ. ಹೀಗೆ ಅವನಿಗೆ ಅಭಿಮನ್ಯುವಿನ ಮರಣದಿಂದ ಉಂಟಾಗಿರುವಂತಹ ಶೋಕವನ್ನು ಪರಿಹಾರ ಮಾಡಲಿಕ್ಕೆ ಅಂತ ಈ ಅಕಂಪನ ರಾಜನ ಕಥೆಯನ್ನು ಹೇಳ್ತಾ ಮೃತ್ಯುದೇವತೆಯ ಕಥೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಮಾತಾಡೋ ಕಾಲಕ್ಕೆ ಧರ್ಮರಾಜನಿಗೆ ಬಹಳ ಜಿಜ್ಞಾಸೆ. ಎಲ್ಲ ದೇವತೆಗಳ ಕಥೆಯನ್ನು ನೀವು ಹೇಳಿದಿರಿ, ಅನೇಕ ರಾಜರು ತಾವೂ ಕೂಡ ಯುದ್ಧವನ್ನು ಆಡಿ ದೇಹವನ್ನು ಪರಿತ್ಯಜಿಸಿದ್ದಾರೆ, ಅಂತಹ ರಾಜರ ಕಥೆಯನ್ನು ಹೇಳಬೇಕು ಅಂತ ಅವನು ಕೇಳ್ಕೊಳ್ತಾನೆ. ಆಗ ಸ್ವತಃ ವೇದವ್ಯಾಸ ದೇವರು 16 ರಾಜರ ಕಥೆಗಳನ್ನು ಹೇಳ್ತಾರೆ. ಷೋಡಶ ರಾಜೋಪಾಖ್ಯಾನ ಅಂತ ಬರ್ತದೆ. ಅವುಗಳಲ್ಲಿ ನಮಗೆ ಗೊತ್ತಿರುವಂತಹ ಅನೇಕ ಪ್ರಸಿದ್ಧರಾಗಿರುವ ರಾಜರ ಕಥೆಯೂ ಇದೆ, ಪರಶುರಾಮನ ಕಥೆಯೂ ಇದೆ, ಶ್ರೀರಾಮಚಂದ್ರನ ಕಥೆಯೂ ಇದೆ. ಆ ಎಲ್ಲ ಕಥೆಗಳನ್ನು ವಿಸ್ತಾರವಾಗಿ ನಾವು ನಾಳಿನ ದಿವಸ ನೋಡೋಣಂತೆ. ಅಲ್ಲಿ ಹೇಳುವಂತಹ ವಿಚಾರ ಏನು ಅಂದರೆ, ಎಂತಹ ಉತ್ತಮರು ಅಂತಾಗಿದ್ದರೂ ಕೂಡ ಅವರಿಗೆ ಮೃತ್ಯು ಬಿಟ್ಟಿಲ್ಲ ಅಂತ ಹೇಳಲಿಕ್ಕೆ ಬಂದಿರುವ ಕಥೆಗಳವೆಲ್ಲ. ಈಗ ಅದರಲ್ಲಿ ಪರಮಾತ್ಮನನ್ನು ತೆಗೆದುಕೊಂಡಿದ್ದಾರೆ, ಶ್ರೀರಾಮಚಂದ್ರನನ್ನು ಹೇಳಿದ್ದಾರೆ, ಪರಶುರಾಮ ದೇವರ ಕಥೆಯನ್ನು ಹೇಳಿದ್ದಾರೆ. ಆದರೆ ಅವರಿಗೆ ಮರಣದ ಪ್ರಸಕ್ತಿ ಇಲ್ಲ. ಅವರು ಅದರ್ಶನ ಆಗಿಬಿಟ್ರು, ಅವರೂ ಕೂಡ ಭೂಮಿಯನ್ನು ಪರಿತ್ಯಾಗ ಮಾಡಿದರು ಅನ್ನುವ ತರಹ ತೋರಿಸಿದ್ದಾರೆ.